ಪ್ರಿಯರಾದ ದೇವಜನರೇ, ಇವತ್ತು ಮೊದಲನೇ ಸಂದೇಶದಲ್ಲಿ ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ಸತ್ಯವೇದವನ್ನು ಓದುವುದಕ್ಕಿಂತ ಮುಂಚೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿರುವ ಪ್ರಾಥಮಿಕ ವಿಚಾರಗಳು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಸತ್ಯವೇದ ಓದುವುದಕ್ಕಿಂತ ಮುಂಚೆ ನೆನಪಿಟ್ಟುಕೊಳ್ಳಬೇಕಾಗಿರುವಂತಹ ಪ್ರಾಥಮಿಕ ವಿಚಾರಗಳು. ಈ ಅಂಶವನ್ನು ಆಲೋಚನೆ ಮಾಡುವುದರ ಹಿಂದೆ ಇರುವಂಥ ಉದ್ದೇಶ, ಸತ್ಯವೇದ ನಮ್ಗೆ ಅರ್ಥ ಆಗೋದಿಲ್ಲ ಬ್ರದರ್. ಸತ್ಯವೇದ ಓದಬೇಕಾದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಮುಖ್ಯವಾಗಿ ನಮ್ಗೆ ಅರ್ಥ ಆಗದೇ ಇರುವಂತಹದ್ದು ಯಾವ ಭಾಗ? ಹಳೆ ಒಡಂಬಡಿಕೆನ ಹೊಸ ಒಡಂಬಡಿಕೆನ? ಹಳೆ ಒಡಂಬಡಿಕೆ. ಹಳೆ ಒಡಂಬಡಿಕೆ ನಮ್ಗೆ ಅರ್ಥ ಆಗೋದಿಲ್ಲ. ಹಳೆ ಒಡಂಬಡಿಕೆಯನ್ನು ಸ್ವಲ್ಪ ಬಿಡಿಸಿ ಹೇಳಿ, ಹೇಗೆ ಓದಬೇಕು ಅಂತ ಹೇಳಿ ಕೇಳಿದ್ರೆ ಅದಕ್ಕೆ ಉತ್ತರವೇ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಈ ಸಂದೇಶ. ಇಷ್ಟಕ್ಕೂ ಹಳೆ ಒಡಂಬಡಿಕೆ ಓದಬೇಕಾದ್ರೆ ಹೇಗೆ ಓದಬೇಕು ಪ್ರಿಯರೇ? ಹೇಗೆ ಓದ್ತೀರಾ ನೀವು? ಓಪನ್ ಮಾಡುವಂತಹದ್ದು ಆದಿಕಾಂಡದಿಂದ ಹಿಡ್ಕೊಂಡು ಲೈನಾಗಿ ಓದ್ಕೊಂಡು ಹೋಗುವಂತಹದ್ದು. ಹೀಗೆ ಅಲ್ವಾ ನಾವು ಓದುವಂತಹದ್ದು? ಬೈಬಲನ್ನು ಓದಬೇಕಾದ್ರೆ ಹೀಗೆ ಅಲ್ವಾ ನಾವು ಓದುವಂತಹದ್ದು? ಆದಿಕಾಂಡ ಓಪನ್ ಮಾಡ್ತೀವಿ, ಫಸ್ಟ್ ಬುಕ್ ಅದೇ ಆಗಿರೋದ್ರಿಂದ ಲೈನಾಗಿ ಮಲಾಖಿ ಗ್ರಂಥದವರೆಗೂ ಓದ್ಕೊಂಡು ಹೋಗ್ತೀವಿ. ಅದರಲ್ಲಿ ಎಷ್ಟು ತಲೆಗೆ ಹೋಗಿರುತ್ತೆ? ಏನು ಹೋಗಿರೋದಿಲ್ಲ, ಯಾಕಂದರೆ ಏನು ಅರ್ಥನೇ ಆಗಿರೋದಿಲ್ಲ ಅಲ್ವಾ? ಹಂಗೆ ಓದಿದ್ರೆ ಹಿಂಗೆ ಅರ್ಥ ಆಗುತ್ತೆ. ಸತ್ಯವೇದ ಆ ಕ್ರಮದಲ್ಲಿ ಜೋಡಿಸಲ್ಪಟ್ಟಿಲ್ಲ. ಲೈನಾಗಿ ಓದಿದ್ರೆ ಅರ್ಥ ಆಗುವಂತೆ ಇಲ್ಲ ಸತ್ಯವೇದ. ಹಾಗಾದರೆ ಹೇಗೆ ಓದಬೇಕು ಸತ್ಯವೇದವನ್ನು? ಮುಖ್ಯವಾಗಿ ಹಳೆ ಒಡಂಬಡಿಕೆಯನ್ನು ಓದಬೇಕಾದ್ರೆ ಹೇಗೆ ಓದಬೇಕು? ಮೊದಲನೇದಾಗಿ ನಮ್ಮ ಅನುಕೂಲತೆಗೋಸ್ಕರ ಹಳೆ ಒಡಂಬಡಿಕೆಯನ್ನು ಎರಡು ಭಾಗಗಳಾಗಿ ಮಾಡ್ಕೊಳ್ಳೋಣ. ಹಳೆ ಒಡಂಬಡಿಕೆಯನ್ನು ಎರಡು ಭಾಗಗಳಾಗಿ ಮಾಡ್ಕೊಳ್ಳೋಣ. ನಮ್ಮ ಅನುಕೂಲತೆಗೋಸ್ಕರ ಮಾತ್ರ, ನಮಗೆ ಅರ್ಥ ಆಗಲಿಕ್ಕೋಸ್ಕರ ಮಾತ್ರ ಹಳೆ ಒಡಂಬಡಿಕೆಯನ್ನು ಈ ಸಂದೇಶದ ನಿಮಿತ್ತ ಎರಡು ಭಾಗಗಳಾಗಿ ವಿಂಗಡಣೆ ಮಾಡೋಣ ಪ್ರಿಯರೇ. ಅದರಲ್ಲಿ ಮೊದಲನೇ ಭಾಗ ಪಿತೃಗಳ ಕಾಲ, ಎರಡನೇ ಭಾಗ ಧರ್ಮಶಾಸ್ತ್ರದ ಕಾಲ. ಎಲ್ಲರೂ ಸೇರಿ ಹೇಳ್ತೀರಾ? ಹಳೆ ಒಡಂಬಡಿಕೆ ಎರಡು ಭಾಗಗಳು ಯಾವುದು? ನಿಮ್ಮ ಸ್ಕ್ರೀನ್ ಮೇಲೂ ಬರ್ತಿದೆ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿ. ಹಳೆ ಒಡಂಬಡಿಕೆಯ ಎರಡು ಭಾಗಗಳು ಯಾವುದು? ನಂಬರ್ 1 ಪಿತೃಗಳ ಕಾಲ, ನಂಬರ್ 2 ಧರ್ಮಶಾಸ್ತ್ರದ ಕಾಲ. ಓಕೆ, ಇಷ್ಟಕ್ಕೂ ಈ ಭಾಗಗಳನ್ನು ಮಾಡ್ಕೋಬೇಕಾಗಿರುವಂಥ ಅನಿವಾರ್ಯತೆ ಏನು ಬ್ರದರ್? ಹಳೆ ಒಡಂಬಡಿಕೆಯನ್ನು ಹಾಗೆ ಓದ್ಬೋದಲ್ವಾ? ಹೌದಾ ಅಂತ ನಿಮಗೆ ಪ್ರಶ್ನೆ ಇದ್ದರೆ ಅದಕ್ಕೆ ಉತ್ತರವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ, ಕೇಳಿಸ್ಕೊಳ್ಳಿ ದಯವಿಟ್ಟು. ಇಲ್ಲಿರುವಂತಹ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ನಾವು ಬೈಬಲ್ ಎಕ್ಸಾಮ್ ಬರೀತಿದ್ದೀವಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಜ್ಞಾನಿಗಳು ಅನ್ನುವಂತಹ ಆ ಕಲ್ಪನೆ ಇರುತ್ತಲ್ವ ಪ್ರಪಂಚದ ಜನರಿಗೆ ನಿಮ್ಮನ್ನು ನೋಡಿದ್ರೆ. ಓಕೆ, ಈಗ ಅವರೊಂದು ಪ್ರಶ್ನೆಯನ್ನು ಕೇಳಿದ್ರು ಅಂತ ಅಂದ್ಕೊಳ್ಳಿ. ಬ್ರದರ್, ಸತ್ಯವೇದದಲ್ಲಿ ತಂಗಿಯನ್ನು ಮದುವೆ ಆಗಬಾರ್ದು ಅಂತ ಇದೆ, ನಿಜನಾ? ಹೌದಾ? ಸ್ವಂತ ತಂಗಿಯನ್ನು ಮದುವೆ ಆಗಬಾರ್ದು ಅಂತಿದೆ. ತಂಗಿಯ ವರಸೆಯಲ್ಲಿರುವಂಥವ್ರನ್ನ ಮದುವೆ ಆಗಬಾರ್ದು ಅಂತಿದೆ, ನಿಜನಾ ಇಲ್ವಾ? ಇದೆಯಾ ಸತ್ಯವೇದದಲ್ಲಿ? ಒಂದು ಸರಿ ಓದೋಣ. ಯಾಜಕಕಾಂಡ ಈ ಎರಡು ಗ್ರೂಪನ್ನು ಮಾಡಿ ಏನಕ್ಕೋಸ್ಕರ ಹಳೆ ಒಡಂಬಡಿಕೆಯನ್ನು ಸ್ಟಡಿ ಮಾಡಬೇಕು ಅಂದರೆ ಅದಕ್ಕೆ ಅದರ ಹಿಂದೆ ಇರುವಂಥ ಉದ್ದೇಶವನ್ನು ಆಲೋಚನೆ ಮಾಡ್ತಿದ್ವಿ. ಯಾಜಕಕಾಂಡ 18ನೇ ಅಧ್ಯಾಯ, ಯಾಜಕಕಾಂಡ 18ನೇ ಅಧ್ಯಾಯ 9ನೇ ವಚನ. 18:9. ಹೌದಾ? ಸತ್ಯವೇದ ಏನಂತ ಹೇಳಿ ಕ್ಲಾರಿಟಿ ಕೊಟ್ಟಿದೆ ಸ್ಪಷ್ಟವಾಗಿ. ಅಕ್ಕ ತಂಗಿಯರ ವರಸೆಯಲ್ಲಿರುವ ಅಕ್ಕ ತಂಗಿಯರಿಗೆ ಸಮಾನವಾಗಿರುವಂಥವರನ್ನು ಮದುವೆ ಆಗಬಾರದು ಅಂತಿದೆಯಾ ಸತ್ಯವೇದದಲ್ಲಿ? ಇನ್ನೊಂದು ಸಾರಿ ಓದೋಣ ಇದೇ ವಚನವನ್ನು. ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಇಟ್ಟುಕೊಳ್ಳಬಾರದು. ಅವರು ಒಡ ಹುಟ್ಟಿದವರಾದರೂ ಪರಸ್ತ್ರೀಯಲ್ಲಿ ಹುಟ್ಟಿದವರಾದರೂ ನಿಮಗೆ ಅಕ್ಕ ತಂಗಿಯರ ಅಲ್ಲವೇ? ಹೇಳ್ತಾ ಸತ್ಯವೇದ ಸ್ಪಷ್ಟವಾಗಿ. ಓಕೆ, ಈಗ ತುಂಬ ಜನ ಇದನ್ನು ತೋರಿಸಿ ನಿಮಗೆ ಪ್ರಶ್ನೆ ಕೇಳ್ತಾರೆ, ಸತ್ಯವೇದದಲ್ಲಿ ಏನಂತ ಇದೆ? ತಂಗಿಯರು ಅಕ್ಕಂದಿರು ಇವರಿಗೆ ಸಮಾನವಾಗಿರುವಂಥವರನ್ನು ಮದುವೆ ಆಗಬಾರ್ದು ಅಂತಿದೆಯಾ? ಹಾಗಾದರೆ ಬ್ರದರ್ ಕೈಯೇನ ಎಲ್ಲಿಂದ ತೊಗೊಂಡ್ಬಂದರು ಪ್ರಿಯರ ಹೆಣ್ಣನ್ನು? ಕೈಯೇನನಿಗೆ ಹೆಣ್ಣನ್ನು ಎಲ್ಲಿಂದ ತೊಗೊಂಡು ಬಂದರು? ತಂಗಿಯ ವರಸೆಯಿಂದನೇನಾ? ಹೌದು. ಅಬ್ರಹಾಮನು ಯಾರನ್ನು ಮದುವೆ ಆಗಿದ್ದು? ತಂಗಿಯನ್ನಲ್ಲ, ತಂಗಿಯ ವರಸೆಯಲ್ಲಿರುವಂಥವರನ್ನು. ಈ ಎರಡಕ್ಕೂ ವ್ಯತ್ಯಾಸ ಇದೆ ಪ್ರಿಯರೇ. ಉದಾಹರಣೆಗೆ, ಒಂದೇ ತಾಯಿಯಿಂದ ಹುಟ್ಟಿದಂಥವರಲ್ಲ. ಅಬ್ರಹಾಮನ ಪತ್ನಿ ಎಲ್ಲಿಂದ ಜನ್ಮಿಸಿರುವಂಥವರು? ಒಂದೇ ತಂದೆಯಿಂದ, ಆದರೆ ಬೇರೆ ತಾಯಿಯಿಂದ ಹುಟ್ಟಿರುವಂಥವರು. ಓಕೆ, ಇಷ್ಟಕ್ಕೂ ಹಾಗಾದರೆ ತಂಗಿಗೆ ಸಮಾನವಾಗಿರುವಂಥವರಲ್ವಾ? ಸಮಾನವಾಗಿರುವಂಥವರೇ ಅಲ್ವಾ? ಓಕೆ, ಹಾಗಿದ್ದರೆ ಸ್ವಲ್ಪ ಜನ ಬಂದು ಈ ಪ್ರಶ್ನೆಯನ್ನು ಕೇಳಿದ್ರು ಅಂತ ಅಂದ್ಕೊಳ್ಳಿ. ನಿಮಗೆ ಯಾಜಕಕಾಂಡದಲ್ಲಿರುವಂಥ ಈ ವಚನವನ್ನು ತೋರಿಸ್ತಾರೆ. ಸತ್ಯವೇದದಲ್ಲಿ ಏನಿದೆ? ಅಕ್ಕ ತಂಗಿಯರಿಗೆ ಸಮಾನವಾಗಿರುವಂಥವ್ರನ್ನ ಮದುವೆ ಆಗಬಾರದು ಅಂತಿದೆ. ಹಾಗಾದರೆ ಬ್ರದರ್ ಕೈಯನ್ನು ಹಾಗೆ ಮದುವೆ ಆಗಿದ್ದಲ್ವಾ? ಅಬ್ರಹಾಮನು ಹಾಗೆ ಮದುವೆ ಆಗಿದ್ದಲ್ವಾ? ಇದಕ್ಕೆ ಉತ್ತರ ಕೊಡಿ ಅಂತಾರೆ. ಪರೀಕ್ಷೆ ಬರೀತಿರುವಂಥ ವಿದ್ಯಾರ್ಥಿಗಳು ನಾವೇನಂತ ಉತ್ತರ ಕೊಡ್ತೀವಿ?
ಅದು ಉತ್ತರ ಕೊಡಬೇಕು ಅಂದರೆ ಸತ್ಯವೇದವನ್ನು ಡಿವಿಷನ್ಸ್ನ ರೂಪದಲ್ಲಿ ಓದಬೇಕು. ಯಾವುದ್ಯಾವುದು 2 ಭಾಗಗಳು? ಪಿತೃಗಳ ಕಾಲ, ಅದಾದ ನಂತರ ಧರ್ಮಶಾಸ್ತ್ರದ ಕಾಲ. ಇಷ್ಟಕ್ಕೂ ಪಿತೃಗಳ ಕಾಲದ ಬಗ್ಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನೋಡೋಣ. ಪಿತೃಗಳ ಕಾಲದಲ್ಲಿ ಏನೇನು ಇರಲಿಲ್ಲ, ಏನೇನಿತ್ತು ಅಂತ ಹೇಳಿದ್ರೆ, ಇಷ್ಟಕ್ಕೂ ಪಿತೃಗಳ ಕಾಲ ಅಂತ ಹೇಳಿದ್ರೆ ಏನು ಅಂತ ನಮ್ಗೆ ಅನ್ನಿಸ್ತಿದೆ? ಎಲ್ಲಿಂದ ಹಿಡಿದು ಎಲ್ಲಿವರೆಗೂ? ಆದಾಮನಿಂದ ಹಿಡಿದು ದೇವರು ಧರ್ಮಶಾಸ್ತ್ರವನ್ನು ಮನುಷ್ಯರಿಗೆ ಕೊಡುವವರೆಗೂ. ಯಾವಾಗ ಕೊಟ್ಟರು? ಯಾವ ಕಾಲದಲ್ಲಿ ಕೊಟ್ಟರು? ಮೋಶೆ ಕಾಲದಲ್ಲಿ ಕೊಟ್ಟರು. ಹಾಗಿದ್ರೆ ಆದಾಮನಿಂದ ಹಿಡಿದು ಎಲ್ಲಿವರೆಗೂ ಪಿತೃಗಳ ಕಾಲ? ಮೋಶೆಯ ಕಾಲದವರೆಗೂ ಪಿತೃಗಳ ಕಾಲ. ಧರ್ಮಶಾಸ್ತ್ರ ಇತ್ತ ಮನುಷ್ಯರ ಹತ್ರ ಆವಾಗ? ಧರ್ಮಶಾಸ್ತ್ರವನ್ನು ಇದಾದ ನಂತರ ಅಲ್ವಾ ಕೊಟ್ಟರು? ಹೌದಾ? ಹಾಗಾದರೆ ಆ 2 ಕಾಲಗಳನ್ನು ಇನ್ನೊಂದು ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಪಿತೃಗಳ ಕಾಲ ಅನ್ನುವಂತಹದ್ದನ್ನು ಧರ್ಮಶಾಸ್ತ್ರಕ್ಕಿಂತ ಮುಂಚಿನ ಕಾಲ ಅಂತ ಕರಿಬೋದಾ? ಧರ್ಮಶಾಸ್ತ್ರದ ಕಾಲ, ಧರ್ಮಶಾಸ್ತ್ರಕ್ಕಿಂತ ಮುಂಚಿನ ಕಾಲ, ಹೀಗೆ ಕರಿಬೋದಾ? ಓಕೆ. ಈಗ ಆ ಪಿತೃಗಳ ಕಾಲದಲ್ಲಿ ಏನಿರಲಿಲ್ಲ ಇವ್ರ ಹತ್ರ? ಧರ್ಮಶಾಸ್ತ್ರ ಇರಲಿಲ್ಲ. ಈಗ ನಿಮ್ಮ ಹತ್ರ ಬಂದು ಪ್ರಶ್ನೆ ಮಾಡಿದ್ರಲ್ವ, ಬ್ರದರ್ ಈ ಥರ ಮಾಡಬಾರ್ದು ಅಂತ ಸತ್ಯವೇದದಲ್ಲೇ ಇದೆ, ಆದರೆ ಈ ಥರ ಮಾಡಿರುವಂಥ ಜನ ಸತ್ಯವೇದದಲ್ಲಿ ಇದ್ದಾರಲ್ವ? ಇದ್ದಾರೆ. ಆದರೆ ಇವರೆಲ್ಲ ಯಾವ ಕಾಲಕ್ಕೆ ಸೇರಿರುವಂಥವರು? ಪಿತೃಗಳ ಕಾಲಕ್ಕೆ, ಧರ್ಮಶಾಸ್ತ್ರ ಇಲ್ಲದೇ ಇರುವಂಥ ಕಾಲಕ್ಕೆ. ದೇವರು ಧರ್ಮಶಾಸ್ತ್ರವನ್ನು ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಇದನ್ನು ಮನುಷ್ಯರಿಗೆ ಕೊಡುವುದಕ್ಕಿಂತ ಮುಂಚಿನ ಕಾಲಕ್ಕೆ ಸೇರಿದಂಥವರು. ಈಗ ನೀವು ಯೋಚನೆ ಮಾಡಿ ನೋಡಿ ಪ್ರಿಯರೇ, ನಿಮ್ಮ ಮಕ್ಕಳನ್ನು ನೀವು ಶಾಲೆಗೆ ಕಳಿಸ್ತೀರಾ, ಹೌದಾ? ಓಕೆ. ನೀವು ಶಾಲೆಗೆ ಕಳಿಸಿದಾಗ ಶಾಲೆಗೆ ಹೀಗೆ ಕಳಿಸ್ಬೇಕು ಅನ್ನುವಂಥ ಒಂದು ಪ್ರೋಟೋಕಾಲ್ ಇರುತ್ತೆ, ನಿಜನಾ? ಹೇಗೆ ಕಳಿಸ್ಬೇಕು? ಶೂಸ್ ಹಾಕಬೇಕು, ಯೂನಿಫಾರ್ಮ್ ಹಾಕಬೇಕು, ID ಕಾರ್ಡ್ ಹಾಕಬೇಕು, ಇದೆಲ್ಲ ಮಾಡಿ ಬುಕ್ಸನ್ನು ಕೊಟ್ಟು ಅಲ್ವಾ ಕಳಿಸ್ಬೇಕು? ಇದು ಶಾಲೆಗೆ ಸೇರಿದ ನಂತರ ಇರುವಂಥ ರೂಲ್. ಸಮ್ಮರ್ ಹಾಲಿಡೇಸ್ ಬಂತು ಅಂತ ಅಂದ್ಕೊಳ್ಳಿ, ಇನ್ನೂ ಶಾಲೆ ಶುರು ಆಗಿಲ್ಲ, ಇನ್ನೂ ರೂಲ್ ಅಪ್ಲೈ ಆಗಿಲ್ಲ, ಅವ್ರು ಇನ್ನೂ ಶಾಲೆಗೆ ಸೇರಿಲ್ಲ, ಅಡ್ಮಿಷನ್ ಆಗಿಲ್ಲ. ಇವಾಗ ನೀವು ಮನೇಲಿ ಯೂನಿಫಾರ್ಮ್ ಹಾಕಿ ಕೂರಿಸ್ತೀರಾ? ಮಕ್ಕಳಿಗೆ ಮನೇಲಿ ಯೂನಿಫಾರ್ಮ್ ಹಾಕಿ ಕೂರಿಸ್ತೀರಾ? ಇಲ್ಲ. ಏನು ಮಾಡ್ತೀರಾ? ಯಾವ ಬಟ್ಟೆ ಬೇಕೋ, ಯಾವ ಬಟ್ಟೆ ಅನುಕೂಲವಾಗಿರುತ್ತೋ ಆ ಬಟ್ಟೆಯನ್ನು ಹಾಕಿರ್ತೀರ. ಎಲ್ಲಿ ಫಾಲೋ ಮಾಡ್ತೀರಾ ಆ ರೂಲನ್ನು? ಆ ರೂಲ್ ಶುರು ಆದ ನಂತರ ಅಲ್ವಾ? ಅಡ್ಮಿಷನ್ ಮಾಡಿದ ನಂತರ ನಿಮ್ಮ ಮಕ್ಕಳು ಆ ರೂಲ್ಗೆ ಒಳಗಾಗ್ತಾರೆ ಶಾಲೆಗೆ ಹೋಗುವಂಥ ಸಮಯದಲ್ಲಿ, ಹೌದಾ? ಅವಾಗ ಏನು ಮಾಡ್ತೀರಾ? ಯೂನಿಫಾರ್ಮ್ ಹಾಕ್ತೀರಾ. ಇದರಿಂದ ನಮ್ಗೆ ಅರ್ಥ ಆದಂತಹ ವಿಚಾರ ಏನು? ಹಣ್ಣು ತಿನ್ನುವಂತಹದ್ದು ಪಾಪನ? ನಾವು ಇವಾಗ ಒಂದು ಆ್ಯಪಲನ್ನು ಕಟ್ ಮಾಡ್ಕೊಂಡು ತಿಂದ್ವಿ ಅಂತ ಅಂದ್ಕೊಳ್ಳಿ, ಅದು ಪಾಪನ? ಈ ಕಾಲದಲ್ಲಿ ಒಂದು ಆ್ಯಪಲನ್ನು ಕಟ್ ಮಾಡ್ಕೊಂಡು ತಿಂದ್ವಿ ಅಂತ ಅಂದ್ಕೊಳ್ಳಿ, ಅದು ಪಾಪನ? ಆದರೆ ಆದಾಮ್ ಅವರಿಗೆ ಆ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿದಂಥ ಹಣ್ಣನ್ನು ತಿಂದರೆ ಅದೇನಾಗಿತ್ತು? ಹೌದಾ? ದೇವರ ಮಾತನ್ನು ಹೇಳಿಲ್ಲ ಅಂತ ಅಂದ್ಕೊಳ್ಳಿ ಅವ್ರ ಹತ್ರ, ಆವಾಗ ಏನಾಗಿರ್ತಾ ಇತ್ತು? ಪಾಪ ಅಲ್ಲ. ದೇವರು ಮಾಡಬೇಡ ಅಂತ ಹೇಳಿ ಯಾವಾಗ ಹೇಳಿದ್ರೋ ಅದಾದ ನಂತರ ಅದನ್ನು ಮಾಡಿದ್ರೆ ಅದೇನಾಗುತ್ತೆ? ಹೌದಾ? ಇವಾಗ ನಮ್ಗೆ ಅರ್ಥ ಆಯ್ತಾ? ಯಾರಾದರೂ ಬಂದು ಪ್ರಶ್ನೆ ಕೇಳಿದರೆ ಏನು ಉತ್ತರ ಕೊಡ್ತೀವಿ? ಸತ್ಯವೇದ ತಪ್ಪು ಬ್ರದರ್, ಏನಕ್ಕೋಸ್ಕರ ತಪ್ಪು ಅಂತ ಕೇಳಿ ಇದನ್ನು ಹೇಳ್ತಾರೆ. ಯಾಜಕ ಕಾಂಡದಲ್ಲಿರುವಂಥ ಈ ರೆಫರೆನ್ಸನ್ನು ತೋರಿಸ್ತಾರೆ. ಈ ಥರ ಮದುವೆ ಆಗಬಾರ್ದು ಅಂತ ಬರ್ಸಿದಾರಲ್ವ, ನೀವು ಓದಂತಹ ವಚನ, ಯಾಜಕ ಕಾಂಡದಲ್ಲಿರುವಂತಹ ವಚನ ಧರ್ಮಶಾಸ್ತ್ರದಲ್ಲಿ ಒಂದು ಭಾಗ, ಆಜ್ಞೆಗಳಲ್ಲಿ ಒಂದೊಂದು ಭಾಗ, ವಿಧಿಗಳಲ್ಲಿ ಒಂದು ಭಾಗ, ಹೌದಾ? ರೂಲ್ ಇತ್ತ? ಹಾಗಾದರೆ ಪೂರ್ವಜರು ಈ ರೀತಿ ಮದುವೆ ವಿವಾಹಗಳನ್ನು ನಡೆಸ್ತಿರ್ಬೇಕಾದ್ರೆ ರೂಲ್ ಇತ್ತ? ದೇವ್ರು ರೂಲ್ ಕೊಟ್ಟಿದ್ರ? ಯಾರನ್ನ ಮದುವೆ ಆಗಬೇಕು, ಯಾರನ್ನ ಮದುವೆ ಆಗಬಾರ್ದು ಅನ್ನುವಂಥ ರೂಲ್ ಕೊಟ್ಟಿದ್ರ? ಇಲ್ಲ. ನಾವು ಯಾವಾಗಲೂ ರೂಲ್ ಬಂದಾದ ನಂತರ ಆ ರೂಲನ್ನು ತೊಗೊಂಡೋಗಿ ರೂಲ್ಗಿಂತ ಹಿಂದೆ ಇರುವಂಥವ್ರಿಗೆ ಅಪ್ಲೈ ಮಾಡುವಂಥದ್ದು ಸರಿನಾ? ಉದಾಹರಣೆಗೆ ಈ ರೂಲನ್ನು ತೊಗೊಂಡೋಗಿ ನೋಹನಿಗೆ ಅಪ್ಲೈ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ನೋಹನಿದ್ರ ಈ ರೂಲ್ ಬಂದಾಗ? ಭೂಮಿಯ ಮೇಲೆ ನೋಹನು ಜೀವನ ಮಾಡ್ತಿದ್ರೆ ರೂಲ್ ಬಂದಾಗ? ನೀವು ಓದಂತಹ ವಚನ ಬಂದಾಗ? ಇಲ್ಲ. ಹಾಗಾದರೆ ಈ ವಚನವನ್ನು ನೋಹನಿಗೆ ಅಪ್ಲೈ ಮಾಡ್ಬೋದಾ? ಇಲ್ಲ. ಲಾ ಯಾವಾಗಿಂದ ಬಂದಿದೆಯೋ ಆವಾಗಲಿಂದ ಅಲ್ವಾ ಅದು ಪಾಪ ಅಂತ ಹೇಳಿ ಪರಿಗಣಿಸಲ್ಪಡುವಂತಹದ್ದು. ಹಾಗಾದರೆ ಈಗ ನೀವು ಹೇಳಿ, ಪಿತೃಗಳ ಕಾಲಕ್ಕೂ ಧರ್ಮಶಾಸ್ತ್ರದ ಕಾಲಕ್ಕೂ ಇರುವಂತಹ ಮುಖ್ಯವಾಗಿರುವಂತಹ ವ್ಯತ್ಯಾಸ ಏನು? ಪಿತೃಗಳ ಕಾಲದಲ್ಲಿ ವರಸೆಗಳ ಕ್ರಮ ಇರಲಿಲ್ಲ, ಧರ್ಮಶಾಸ್ತ್ರದ ಕಾಲದಲ್ಲಿ ಅದು ಇತ್ತು, ಹೌದಾ? ಈಗ ಪಿತೃಗಳ ಕಾಲಕ್ಕೆ ಸಂಬಂಧಪಟ್ಟಂತೆ ಒಂದು 3 ಪಾಯಿಂಟನ್ನು ನೋಡೋಣ. ಪಿತೃಗಳ ಕಾಲಕ್ಕೆ ಸೇರಿರುವಂತಹ 3 ಪಾಯಿಂಟ್, ಮುಖ್ಯವಾಗಿರುವಂತಹ ವಿಚಾರಗಳು. ಪಿತೃಗಳ ಕಾಲಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ತಲೆಯಲ್ಲಿಟ್ಕೋಬೇಕು, ಹಳೆಯ ಒಡಂಬಡಿಕೆಯನ್ನು ಓದಬೇಕಾದ್ರೆ ಏನೇನು ತಲೆಯಲ್ಲಿಟ್ಕೋಬೇಕು ಅಂತ ಆಲೋಚನೆ ಮಾಡ್ತಿದ್ದೀವಿ. ಹಳೆಯ ಒಡಂಬಡಿಕೆಯನ್ನು 2 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಒಂದು ಯಾವುದು? ಪಿತೃಗಳ ಕಾಲ. ಎರಡನೇದು ಧರ್ಮಶಾಸ್ತ್ರದ ಕಾಲ. ಪಿತೃಗಳ ಕಾಲದಲ್ಲಿ ಏನೇನು ತಲೆಯಲ್ಲಿಟ್ಕೋಬೇಕು, ಏನೇನು ಇರಲಿಲ್ಲ? ಹೌದಾ? ಭರಸೆಗಳಿತ್ತ? ಇರಲಿಲ್ಲ. ಯಾಕೆಂದರೆ ದೇವರು ಕೊಟ್ಟಿದ್ದು ಯಾವಾಗ? ಅದನ್ನು ಮೋಶೆಯ ಕಾಲದಲ್ಲಿ, ಹೌದಾ? ಸೆಕೆಂಡ್ ಪಾಯಿಂಟ್ ಏನು? ಅವರ ಆಯುಷ್ಕಾಲವನ್ನು ಒಂದು ಸರಿ ನೋಡಿ ಪ್ರಿಯರೇ. ಪಿತೃಗಳ ಕಾಲದಲ್ಲಿ ಬದುಕಿದಂಥವ್ರು, ಪಿತೃಗಳ ಕಾಲದಲ್ಲಿ ಯಾರ್ಯಾರು ಬದುಕಿದ್ರು ಇಷ್ಟಕ್ಕೂ? ಅಬ್ರಹಾಮನು ಪಿತೃಗಳ ಕಾಲಕ್ಕೆ ಸೇರಿದವರ? ಇಸಾಕನು
ಯಾಕೋಬನು ಅವರ ಆಯುಷ್ಕಾಲವನ್ನೆಲ್ಲ ಒಂದು ಸಾರಿ ನೋಡಿ, ಎಲ್ಲರೂ ಬಹುತೇಕ ಏನಿರುತ್ತೆ 120 ವರ್ಷಗಳಿಗಿಂತ ಜಾಸ್ತಿ. ಅದಾದ ನಂತರ ಮುಂದೆ ಹೋಗಿ ಹಾಗೆ ಓದ್ಕೊಂಡು ಅದಾದ ನಂತರ ಆಯುಷ್ಕಾಲಗಳು ಎಲ್ಲಿಗೆ ಬಂದಿಲ್ಲತ್ತೆ? ಕಡಿಮೆ 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 ಆಗುತ್ತೆ. ಹಾಗಾದರೆ ಪಿತೃಗಳ ಕಾಲಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಯಾವುದನ್ನು ನೆನ್ಪಿಟ್ಕೋಬೇಕು ನಾವು? ಸೆಕೆಂಡ್ ಪಾಯಿಂಟ್, 120 ವರ್ಷಗಳಿಗಿಂತ ಜಾಸ್ತಿ ಆಯುಷ್ಕಾಲ. ಇನ್ನು ಥರ್ಡ್ ಪಾಯಿಂಟ್, ಪಿತೃಗಳ ಕಾಲಕ್ಕೆ ಸಂಬಂಧಪಟ್ಟಂತೆ ಮೂರನೇ ಪಾಯಿಂಟ್ ಯಾವುದನ್ನು ತಲೆಯಲ್ಲಿ ಇಟ್ಕೋಬೇಕು? ಓಕೆ, ಪಿತೃಗಳ ಕಾಲದಲ್ಲಿ ಯಾಜಕತ್ವ ಅನ್ನುವಂತಹದ್ದಿತ್ತ? ಇವರೇ ಬಂದು ಬಲಿ ಕೊಡಬೇಕು ಅನ್ನುವಂತಹ ಆ ರೂಲನ್ನು ಯಾವಾಗ ಶುರು ಮಾಡಿದ್ರು ದೇವರು? ಯಾವಾಗ ಶುರು ಮಾಡಿದ್ರು? ಲೇವಿ ಗೋತ್ರದವರೇ ಬಂದು ಯಾಜಕತ್ವವನ್ನು ನಡೆಸಬೇಕು ಅನ್ನುವಂತಹ ರೂಲನ್ನು ಯಾವಾಗ ಶುರು ಮಾಡಿದ್ರು? ಧರ್ಮಶಾಸ್ತ್ರ ಬಂದ ಮೇಲೆ ಅಲ್ವಾ? ಧರ್ಮಶಾಸ್ತ್ರ ಬಂದ ಮೇಲೆ ಪ್ರತ್ಯಕ್ಷ ಗುಡಾರ, ಆ ಪ್ರತ್ಯಕ್ಷ ಗುಡಾರದಲ್ಲಿ ಏನೇನಿರಬೇಕು ಅಂತ ದೇವರು ಹೇಳ್ತಾರೆ. ಆಮೇಲೆ ಅಲ್ಲಿ ಬಂದು ಬಲಿ ಯಾರು ಅಂದರೆ ಅಲ್ಲಿ ಬಂದು ಕೆಲಸಗಳನ್ನು ಯಾರು ನಡೆಸಬೇಕು ಅಂತ ದೇವರೇ ಹೇಳ್ತಾರೆ. ಬಲಿಯನ್ನು ಯಾರು ಸಮರ್ಪಿಸಬೇಕು ಜನರ ಪರವಾಗಿ ಅಂತ ದೇವರೇ ಹೇಳ್ತಾರೆ. ಇದೆಲ್ಲ ಯಾವಾಗ ನಡೆದಿದ್ದು? ಧರ್ಮಶಾಸ್ತ್ರದ ಕಾಲ. ಈಗ ನಾವು ಯಾವ ಕಾಲದಲ್ಲಿದ್ದೀವಿ? ಪಿತೃಗಳ ಕಾಲ. ಹಾಗಾದರೆ ಪಿತೃಗಳ ಕಾಲದಲ್ಲಿ ಯಾರು ಬಲಿ ಕೊಡ್ತಾ ಇದ್ರು? ಯಾರು ಯಜ್ಞವನ್ನು ಸಮರ್ಪಿಸ್ತಾ ಇದ್ರು? ಯಾರು ಪಾಪಕ್ಕೆ ಕ್ಷಮಾಪಣೆ ಕೇಳ್ತಾ ಇದ್ರು? ಕೇಳ್ತಾ ಇರಲಿಲ್ವ? ಯಾರು ಕೇಳ್ತಾ ಇದ್ರು? ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವರೇ ಅವರ ಕುಟುಂಬದ ನಿಮಿತ್ತವಾಗಿ ಬಲಿ ಅರ್ಪಿಸುವಂತಹದ್ದು, ಯಜ್ಞ ಅರ್ಪಿಸುವಂತಹದ್ದು, ಕ್ಷಮಾಪಣೆ ಕೇಳುವಂತಹದ್ದು ಇದೆಲ್ಲ ನಡೀತಿತ್ತು. ಉದಾಹರಣೆ ಬೇಕು ಅಂತ ಹೇಳಿದ್ರೆ ಒಂದೆರಡು ವಚನಗಳನ್ನು ಓದೋಣ ಸತ್ಯವೇದದಿಂದ. ಆದಿಕಾಂಡ 8ನೇ ಅಧ್ಯಾಯ 20ನೇ ವಚನ. ಆದಿಕಾಂಡ 8ನೇ ಅಧ್ಯಾಯ 20ನೇ ವಚನ. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳನ್ನು ಸರ್ವಾಂಗ ಹೋಮ ಮಾಡಿದನು. ಹಾಗಾದರೆ ಯಾರು ಬಲಿ ಸಮರ್ಪಿಸ್ತಿದ್ದಾರೆ ಇಲ್ಲಿ? ಯಾರು? ನೋಹನು. ಅವ್ರ ಕುಟುಂಬಕ್ಕೆ ಹಿರಿಯರ? ಹಾಂ, ಅವರ ಕುಟುಂಬದ ನಿಮಿತ್ತ ಅವರೇ ಸಮರ್ಪಿಸ್ತಾರೆ. ನೆಕ್ಸ್ಟ್ ಇನ್ನೊಂದು ವಚನ, ಆದಿಕಾಂಡ 13ನೇ ಅಧ್ಯಾಯ 3ನೇ ವಚನ. 13:3. 4 ಓದೋಣ ಡೈರೆಕ್ಟಾಗಿ. 4. ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿದ್ದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಯಾರ ಬಗ್ಗೆ ಮಾತಾಡ್ತಿದ್ದೀವಿ? ಅಬ್ರಹಾಮನ ಬಗ್ಗೆ. ಯಜ್ಞವೇದಿಯನ್ನು ಕಟ್ಟಿಸಿದಾರಾ? ಹಾಂ. ಹಾಗಾದರೆ ಯಾರು ಈ ಹೋಮ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾ ಇದ್ರು? ಅಬ್ರಹಾಮನೇ. ಅಬ್ರಹಾಮನು ಅವ್ರ ಕುಟುಂಬಕ್ಕೆ ಹಿರಿಯರು. ಯಾಕೋಬನು ಸಹ ಇದೇ ಕೆಲಸವನ್ನು ಮಾಡ್ತಾ ಇದ್ರು. ರೆಫರೆನ್ಸ್ ಬೇಕಾದರೆ ಬರೆದಿಟ್ಕೊಳ್ಳಿ ದಯವಿಟ್ಟು. ಆದಿಕಾಂಡ 35ನೇ ಅಧ್ಯಾಯ 3ನೇ ವಚನ. ಓದುವಂಥ ಅವಶ್ಯಕತೆ ಇಲ್ಲ. ಓಕೆ, 35ನೇ ಅಧ್ಯಾಯ 3ನೇ ವಚನ. ಇದೇ ಕೆಲಸವನ್ನು ಯೋಬನೂ ಸಹ ಮಾಡ್ತಾ ಇದ್ರು. ಯಾಕೆಂದರೆ ಯೋಬನ ಚರಿತ್ರೆ ಎಲ್ಲೋ ಇರಬಹುದು ಸತ್ಯವೇದದಲ್ಲಿ, ಆದರೆ ಯೋಬನೂ ಸಹ ಯಾವ ಕಾಲಕ್ಕೆ ಸೇರಿರುವಂಥವರು? ಯಾಕೆಂದರೆ ಅವರ ಆಯುಷ್ಕಾಲ ನೋಡಿದ್ರೆ ನಮಗೆ ಗೊತ್ತಾಗೋಗುತ್ತೆ. ಪಿತೃಗಳ ಕಾಲದಲ್ಲಿ ಆಯುಷ್ಕಾಲ ಎಷ್ಟಿರ್ತಾ ಇತ್ತು? ಹೌದಾ? ಹಾಂ. ಯೋಬನೂ ಸಹ ಈ ಕೆಲಸವನ್ನು ಮಾಡ್ತಾ ಇದ್ರೆ, ಯಜ್ಞಗಳನ್ನು ತಾನೇ ಸಮರ್ಪಿಸ್ತಾ ಇದ್ದಾರೆ ಕುಟುಂಬದ ಪರವಾಗಿ. ಹೌದು. 1ನೇ ಅಧ್ಯಾಯ ಮಕ್ಕಳಿನ 1ನೇ ಅಧ್ಯಾಯ ಹಾಗೆ ಓದ್ಕೊಂಡು ಹೋಗ್ಬೇಕಾದ್ರೆ 3-4 ವಚನಗಳನ್ನೆಲ್ಲ ಈ ಸಂದರ್ಭ ನಮಗೆ ಕಾಣಿಸುತ್ತೆ. ಓಕೆ, ಇಷ್ಟೊತ್ತು ಏನರ್ಥ ಆಯಿತು ನಮಗೆ ಸಂದೇಶದಲ್ಲಿ? ಹಳೆ ಒಡಂಬಡಿಕೆಯನ್ನು ಓದಬೇಕಾದ್ರೆ ನಾವು ಎಷ್ಟು ಭಾಗಗಳನ್ನಾಗಿ ಮಾಡ್ಕೊಂಡಿದ್ವಿ? ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಭಾಗ? 2 ಭಾಗ. 1ನೇದು ಪಿತೃಗಳ ಕಾಲ, 2ನೇದು ಧರ್ಮಶಾಸ್ತ್ರದ ಕಾಲ. ಪಿತೃಗಳ ಕಾಲದಲ್ಲಿ ಯಾವುದು ಇರಲಿಲ್ಲ? ವರಸೆಗಳಿರಲಿಲ್ಲ. 120 ವರ್ಷಕ್ಕಿಂತ ಜಾಸ್ತಿ. ಆಮೇಲೆ ಯಾಜಕತ್ವವನ್ನು ಕುಟುಂಬದ ಹಿರಿಯರೇ ನಡೆಸ್ತಾ ಇದ್ರು. ಈಗ ಯಾಜಕತ್ವ ಈ ಪ್ರಶ್ನೆಯನ್ನು ಯಾರಾದರೂ ಬಂದು ಕೇಳಿದ್ರು ಅಂತ ಅಂದ್ಕೊಳ್ಳಿ. ನೋಡಿದ್ರ ಬ್ರದರ್, ಯಾಜಕತ್ವವನ್ನು ಲೇವಿ ಗೋತ್ರದವರು ಮಾತ್ರ ಮಾಡಬೇಕು ಅಂತ ಬರ್ಸಿದ್ದಾರೆ ಸತ್ಯವೇದದಲ್ಲಿ. ಆದರೆ ನೋಡಿ, ಅಬ್ರಹಾಮನೇ ಮಾಡ್ತಿದ್ದಾರೆ, ಇಲ್ಲಿ ನೋಹನೇ ಮಾಡ್ತಿದ್ದಾರೆ ನೋಡಿ. ಅವ್ರು ಯಾಜಕರಲ್ಲ ಅಲ್ವಾ ಅಂತ ಪ್ರಶ್ನೆ ಕೇಳ್ಬೋದು ನಿಮಗೆ ಜನ. ಏನಂತೀರ? ಹೌದಾ ಬ್ರದರ್? ಯಾಜಕತ್ವ ಅನ್ನುವಂತಹ ಪದ, ಯಾಜಕತ್ವ ಅನ್ನುವಂತಹ ಧರ್ಮ ಬರುವುದಕ್ಕಿಂತ ಮುಂಚೆ ಬ್ರದರ್ ಇವರೆಲ್ಲ ಇದ್ದಿತ್ತು. ಲೇವಿ ಗೋತ್ರನೇ ಇರಲಿಲ್ಲ. ಯಾರಿದ್ದಾಗ? ನೋಹನಿದ್ದಾಗ. ಲೇವಿ ಗೋತ್ರ ಇರಲಿಲ್ಲ. ಯಾರಿದ್ದಾಗ? ಅಬ್ರಹಾಮನಿದ್ದಾಗ. ಲೇವಿ ಗೋತ್ರ ಇರಲಿಲ್ಲ ಆದಾಮನಿದ್ದಾಗ. ಹೌದಾ? ನಮಗೆ ಅರ್ಥ ಆಯ್ತಾ ಇವಾಗವರೆಗೂ ಆಲೋಚನೆ ಮಾಡಿರುವಂತಹದ್ದು? ಉತ್ತರ ಕೊಡ್ತೀವ? ಯಾರಾದರೂ ಬಂದು ಪ್ರಶ್ನೆ ಕೇಳಿದ್ರೆ ಈ ವಿಚಾರವಾಗಿ, ಇದೇನಿದು, ಈ ರೀತಿ ವಿವಾಹ ಆಗಬಾರ್ದು ಅಂತಿದೆಯಲ್ವಾ, ಆದ್ರಲ್ವಾ? ಅದಕ್ಕೆ ಕಾರಣ ಏನು? ಲಾ ಇರಲಿಲ್ಲ. ಲಾ ಇಲ್ಲದೆ ಇರಬೇಕಾದ್ರೆ ಅವ್ರು ಏನು ಮಾಡಿದ್ರು? ಈಗ ಹಣ್ಣು ತಿನ್ನಬೇಡ ಅಂತ ಆದಾಮವನಿಗೆ ಹೇಳಿದ್ರು. ಅದು ಹೇಳಿಲ್ಲ ಅಂತ ಹೇಳಿದ್ರೆ ಅದು ಪಾಪ ಅಲ್ಲ. ಅದು ಹೇಳಿದ ಮೇಲೆ ಮಾಡಿದ್ರೆ ಅದು ಪಾಪ ಆಗತ್ತೆ. ಹೌದಾ? ಮದುವೆ ಈ ರೀತಿಯಾಗಿರುವಂಥ ವಿವಾಹಗಳು ನಡಿಬಾರ್ದು ಅಂತ ಹೇಳಿರಲಿಲ್ಲ ಒಂದು ಕಾಲದಲ್ಲಿ. ಆಗಾದರೆ ಏನು ಸಮಸ್ಯೆ? ಒಂದು ಕಾಲದ ನಂತರ ಅದನ್ನು ಹೇಳಿದ್ರು, ಈ ರೀತಿ ವಿವಾಹಗಳು ನಡಿಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ರು.
ಅದು ಹೇಳಿದ ನಂತರ ಮಾಡಿದ್ರೆ ಈ ಕೆಲಸವನ್ನು ಅದು ತಪ್ಪು. ಆವಾಗ ಸತ್ಯವೇದ ತಪ್ಪಾಗ್ತಿತ್ತೇನೋ. ಆದರೆ ಈಗಿನ ನಮಗೆ ದೇವರು ಕೊಟ್ಟಿದ್ದಾರಲ್ವ ಸತ್ಯವೇದ, ಇದು ತಪ್ಪ. ಒಂದು ಕಡೆ ವಿವಾಹ ಆಗಬಾರ್ದು ಈ ರೀತಿ ಅಂತ ಬರೆಸಿದ್ದಾರೆ, ಇನ್ನೊಂದು ಕಡೆ ಭಕ್ತರು ವಿವಾಹ ಆಗಿದ್ದಾರೆ ಈ ರೀತಿ. ಇದು ತಪ್ಪ? ಇಲ್ಲ. ಆ ಕಾಲ ಬೇರೆ, ಈ ಕಾಲ ಬೇರೆ. ಈ ಕಾಲದಲ್ಲಿರುವಂತಹ ಅಂದರೆ ಧರ್ಮಶಾಸ್ತ್ರದ ಕಾಲದಲ್ಲಿರುವಂತಹ ಯಾವ ಪ್ರಿನ್ಸಿಪಲ್ಸನ್ನು ತೊಗೊಂಡು ಹೋಗಿ ಎಲ್ಲಿಗೆ ಅಪ್ಲೈ ಮಾಡಬಾರ್ದು? ಪಿತೃಗಳ ಕಾಲಕ್ಕೆ ಅಪ್ಲೈ ಮಾಡಬಾರ್ದು. ಓಕೆ, ಇನ್ನು ಮುಂದೆ ನೆಕ್ಸ್ಟ್ ಎರಡನೇ ಕಾಲ ಯಾವುದು? ಧರ್ಮಶಾಸ್ತ್ರದ ಕಾಲ. ಹಾಗಾದರೆ ಧರ್ಮಶಾಸ್ತ್ರದ ಕಾಲದ ಬಗ್ಗೆ ಏನೇನು ಅರ್ಥ ಮಾಡ್ಕೋಬೇಕು ನಾವು? ಇಷ್ಟಕ್ಕೂ ಪಿತೃಗಳ ಕಾಲ ಎಷ್ಟು ವರ್ಷ ಆಯಿತು ಪ್ರಿಯರೇ? ಸುಮಾರು ಆದಾಮನ ಕಾಲದಿಂದ ಹಿಡಿದು ಮೋಶೆಯ ಕಾಲದವರೆಗೂ ಎಷ್ಟು ವರ್ಷಗಳ ಚರಿತ್ರೆಯನ್ನು ಹೇಳುತ್ತೆ? ಮೋಶೆಯ ಕಾಲಕ್ಕೆ ಧರ್ಮಶಾಸ್ತ್ರ ಬಂತಲ್ವ? ಹಾಗಾದರೆ ಆ ಪಿತೃಗಳ ಟೋಟಲ್ ಲೈಫ್ ಸ್ಪ್ಯಾನ್ ಎಷ್ಟು? ಸುಮಾರು 2,500 ವರ್ಷಗಳು. ಸುಮಾರು 2,500 ವರ್ಷಗಳು. ಆದಾಮನಿಂದ ಹಿಡಿದು ಮೋಶೆಯವರೆಗೂ ಸುಮಾರು 2,500 ವರ್ಷಗಳು. ಈ 2,500 ವರ್ಷಗಳು ಏನು? ಪಿತೃಗಳ ಕಾಲ. ನೆಕ್ಸ್ಟ್, ಇಷ್ಟಕ್ಕೂ ಧರ್ಮಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಪ್ರಿನ್ಸಿಪಲ್ಸ್ ಯಾವುದು ಪಿತೃಗಳಿಗೆ ಅಪ್ಲೈ ಆಗೋದಿಲ್ಲ, ಪಿತೃಗಳು ಅದನ್ನು ಫಾಲೋ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇಲ್ಲ ಅನ್ನೋದಕ್ಕೋಸ್ಕರ ಸತ್ಯವೇದದಲ್ಲಿ ನಮ್ಮ ಸ್ಪಷ್ಟತೆಗೋಸ್ಕರ ಇನ್ನೊಂದು ವಚನವನ್ನು ಓದ್ಕೊಳ್ಳೋಣ. ಇನ್ನೊಂದು ವಚನವನ್ನು ನೋಡಿ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 3ನೇ ವಚನ. 5:3. ಏನಂತ ಹೇಳ್ತಿದ್ದಾರೆ? ಸ್ಪಷ್ಟವಾಗಿ ಏನಂತ ಬರೆಸಿದ್ದಾರೆ ಸತ್ಯವೇದದಲ್ಲಿ? ಒಂದು ಒಡಂಬಡಿಕೆಯನ್ನು ಕೊಟ್ಟರಲ್ವ ಇಸ್ರಾಯೇಲಿಯರಿಗೆ ದೇವರು. ಆ ಒಡಂಬಡಿಕೆಯನ್ನು ಯಾರಿಗೆ ಮಾತ್ರ ಅಂತ ಕೊಟ್ಟಿದ್ದು? ನಮಗೆ ಮಾತ್ರ ಅಂತ ಹೇಳ್ಕೊಳ್ತಿದ್ದಾರೆ. ಅದನ್ನೇ ಬರೆಸಿರುವಂತಹ ನಮಗೆ ಮಾತ್ರ ಕೊಟ್ಟಿದ್ದು. ನಮ್ಮ ಪಿತೃಗಳ ಸಂಗಡ ಈ ಒಡಂಬಡಿಕೆಯನ್ನು ದೇವರು ಮಾಡಿಕೊಂಡಿಲ್ಲ, ಅವರಿಗೂ ಇದಕ್ಕೂ ಸಂಬಂಧ ಇಲ್ಲ. ಹೌದಾ? ಈ ರೀತಿ ವಿವಾಹ ಆಗಬಾರ್ದು ಅಂತ ಹೇಳಿರುವಂತಹದ್ದು ನಮ್ಮ ಕಾಲದಲ್ಲಿ ದೇವರು. ನೀವು ಅದನ್ನು ತೊಗೊಂಡೋಗಿ ನಮ್ಮ ಪಿತೃಗಳ ಕಾಲಕ್ಕೆ ಹಾಕಿದ್ರೆ ಹೆಂಗೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಿದೆ ಈ ವಚನ ನಮಗೆ. ಹೌದಾ? ಇನ್ನೊಂದು ಸಾರಿ ಓದೋಣ ಈ ವಚನವನ್ನು. ಆತನು ನಮ್ಮ ಪೂರ್ವಿಕರ ಸಂಗಡ ಈ ನಿಬಂಧನೆಯನ್ನು ಮಾಡದೆ ಈಗ ಇಲ್ಲಿ ಜೀವದಿಂದಿರುವ ನಮ್ಮ ಸಂಗಡಲೇ ಇದನ್ನು ಮಾಡಿದನು. ಅಪ್ಲೈ ಮಾಡ್ಬೋದಾ? ಧರ್ಮಶಾಸ್ತ್ರದ ಪ್ರಿನ್ಸಿಪಲ್ಸನ್ನು ಪಿತೃಗಳಿಗೆ ಅಪ್ಲೈ ಮಾಡಿ ನೋಡಬಹುದಾ? ಕೆಲವು ಪ್ರಿನ್ಸಿಪಲ್ಸ್ ಇತ್ತು. ನಿಮ್ಮ ಮನಸ್ಸಿಗೆ ಇನ್ನೊಂದು ಸ್ವಲ್ಪ ಜನರಿಗೆ ಡೌಟ್ ಬಂದಿರುತ್ತೆ, ಬ್ರದರ್ ಹಾಗಾದರೆ ಕಾಯಿನನು ಹೇಬೇಲನನ್ನು ಕೊಂದಿದ್ದು ರೈಟಾ ಬ್ರದರ್ ಅಂತ? ಹೌದಾ? ಕಾಯಿನನು ಹೇಬೇಲನನ್ನು ಕೊಂದಿದ್ದು ಕರೆಕ್ಟಾ ಬ್ರದರ್? ಯಾಕೆಂದರೆ ದೇವರು ಹೇಳಿಲ್ಲ ಅಲ್ವಾ ಕೊಲೆ ಮಾಡುವಂತಹ ತಪ್ಪು ಅಂತ. ಕೊಲೆ ಮಾಡುವಂತಹ ತಪ್ಪು ಅಂತ ಎಲ್ಲಿ ಹೇಳಿದ್ದಾರೆ? ಧರ್ಮಶಾಸ್ತ್ರದಲ್ಲಿ. ಹಾಗಾದರೆ ಅವಾಗ ಕೊಲೆ ಆಗಿರುವಂಥದ್ದು ಕರೆಕ್ಟೇ ಅಲ್ವಾ ಅಂತ ತುಂಬ ಜನಕ್ಕೆ ಡೌಟ್ ಬಂದಿರಬಹುದು. ಸ್ವಲ್ಪ ಕೆಲವು ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಇದೆ ಸತ್ಯವೇದದಲ್ಲಿ. ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಅಂತ ಹೇಳೋದು ಮನಸ್ಸಾಕ್ಷಿ ಅನ್ನುವಂಥ ಒಂದು ಸಂದೇಶವನ್ನು ಆಲೋಚನೆ ಮಾಡಿದ್ದೀವಲ್ವ ನಾವೆಲ್ಲರೂ ಸಹ. ಕೆಲವು ವಿಚಾರಗಳು ಇನ್ಹರೆಂಟಾಗಿ ಮಿಸ್ಟೇಕ್, ಅದು ದೊಡ್ಡ ತಪ್ಪು, ಇದು ಪಾಪ ಅನ್ನುವಂತಹದ್ದು ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ. ಉದಾಹರಣೆಗೆ ಕೊಲೆ ಮಾಡುವಂತಹದ್ದು, ಉದಾಹರಣೆಗೆ ಪರಸ್ತ್ರೀಯನ್ನು ಆಶಿಸುವಂತಹದ್ದು, ಇದೆಲ್ಲ ತಪ್ಪು ಅಂತ ಹೇಳಿ ಗೊತ್ತಿರುತ್ತೆ. ಇದರ ಬೇಸಿಸ್ ಮೇಲೆ ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡಿದಾಗ ಇದರ ಬೇಸಿಸ್ ಮೇಲೆ ದೇವರು ಜಡ್ಜ್ ಮಾಡಿರುವಂತಹದ್ದು. ನೀತಿವಂತ ಅಂತ ಹೇಳಿ ಧರ್ಮಶಾಸ್ತ್ರ ಇಲ್ಲದೇ ಇರುವಂಥ ಕಾಲದಲ್ಲಿ ಹೇಗೆ ಜಡ್ಜ್ ಮಾಡ್ತಾ ಇದ್ರು ದೇವರು? ಹೌದಾ? ನಮ್ಮ ಕ್ರಿಯೆಗಳನ್ನು ನೋಡಿ ಇವನು ಏನು ಮಾಡ್ತಿದ್ದಾನೆ, ಕೊಲೆ ಮಾಡುವಂತಹ ತಪ್ಪು ಅನ್ನುವಷ್ಟು ಅನಿವಾರ್ಯತೆ ಇಲ್ವಾ? ಕೊಲೆ ಮಾಡಿದ ನಂತರ ಇದು ತಪ್ಪಾ ಸರಿನಾ, ಕೊಲೆ ಮಾಡುವುದಕ್ಕಿಂತ ಮುಂಚೆ ಇದು ತಪ್ಪಾ ಸರಿನಾ ಅಂತ ಯೋಚನೆ ಮಾಡ್ತಿಲ್ವ ಈತನು? ಹೌದಾ? ಈ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಏನಿದೆ, ಕೊಲೆ ಮಾಡುವಂತಹದ್ದು, ಪರಸ್ತ್ರೀಯನ್ನು ಆಶಿಸುವಂತಹದ್ದು, ಪರರ ಸ್ವತ್ತನ್ನು ತೋಚಿಕೊಳ್ಳುವಂತಹದ್ದು, ಮೋಸ ಮಾಡುವಂತಹದ್ದು, ಇದೆಲ್ಲ ಎಲ್ಲ ಕಾಲದಲ್ಲೂ ತಪ್ಪೇ ಪ್ರಿಯರೇ. ಮತ್ತು ಇದನ್ನು ತಪ್ಪಲ್ಲ ಅಂತ ಅನ್ಬಾರ್ದು. ಬ್ರದರ್ ಹಾಗಾದರೆ ಪೂರ್ವಿಕರ ಕಾಲದಲ್ಲಿ ಕೊಲೆ ಮಾಡುವಂಥದ್ದು ಸರಿನಾ? ಯಾಕೆಂದರೆ ದೇವರು ಹೇಳಿಲ್ಲ ಅಲ್ವಾ? ಮೋಸ ಮಾಡುವಂಥದ್ದು ಸರಿನಾ? ದೇವರು ಹೇಳಿಲ್ಲ ಅಲ್ವಾ ಅನ್ನುವಂತಹ ಪ್ರಶ್ನೆ ಬರಬಾರ್ದು. ಮೋಸ ಮಾಡುವಂತಹದ್ದು, ಕೊಲೆ ಇದೆಲ್ಲ ಎಲ್ಲ ಕಾಲದಲ್ಲೂ ತಪ್ಪೇ. ಆದರೆ ಈ ರೀತಿ ಕ್ಲಿಷ್ಟಕರವಾಗಿರುವಂತಹ ವಿವಾಹ ಪದ್ಧತಿಗಳು, ಆಚಾರ ವಿಚಾರಗಳು, ಇದನ್ನು ದೇವರು ಹೇಳಿದ ನಂತರ ಇದು ಅಪ್ಲಿಕೇಶನ್ಗೆ ಬರುವಂತಹದ್ದು. ಅದೆರಡರ ಮಧ್ಯೆ ಇರುವಂತಹ ಡಿಸ್ಟಿಂಕ್ಷನ್ನ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ, ಯೋಚನೆ ಮಾಡಿ ಅದರ ಬಗ್ಗೆ. ಓಕೆ, ನೆಕ್ಸ್ಟ್. ಈಗ ಇಷ್ಟಕ್ಕೂ ಈ ಧರ್ಮಶಾಸ್ತ್ರವನ್ನು ದೇವರು ಇಸ್ರಾಯೇಲಿಯರಿಗೆ ಯಾವಾಗ ಕೊಡ್ತಾರೆ? ಮೋಶೆ ಕಾಲದಲ್ಲಿ ಅಂತ ನಾವು ಓದ್ಕೊಂಡಿದ್ದೀವಿ. ಅದು ಯಾವ ಸಂದರ್ಭದಲ್ಲಿ? ಯಾಕೆಂದರೆ ನಾವೀಗ ಪೂರ್ವಿಕರ ಕಾಲದಿಂದ ಧರ್ಮಶಾಸ್ತ್ರದ ಕಾಲಕ್ಕೆ ಹೋಗ್ತಿದ್ದೀವಲ್ವ? ಅದು ಯಾವ ಸಂದರ್ಭದಲ್ಲಿ ಆ ಟ್ರಾನ್ಸಿಷನ್ ಆಗಿದ್ದು? ಯಾವ ಸಂದರ್ಭದಲ್ಲಿ ಪೂರ್ವಿಕರ ಕಾಲದಿಂದ ಧರ್ಮಶಾಸ್ತ್ರದ ಕಾಲಕ್ಕೆ ಕಾಲಿಟ್ಟಿದ್ದು ಯಾವ ವಚನದಲ್ಲಿ? ಎಕ್ಸಾಕ್ಟಾಗಿ ಸತ್ಯವೇದದಲ್ಲಿ ಯಾವ ವಚನದಲ್ಲಿ ಅಂತ ಹೇಳಿ ಕೇಳಿದ್ರೆ, ಒಂದು ಸರಿ ಸತ್ಯವೇದವನ್ನು ನೋಡೋಣ.
ವಿಮೋಚನಕಾಂಡ 19ನೇ ಅಧ್ಯಾಯ, ವಿಮೋಚನಕಾಂಡ 19ನೇ ಅಧ್ಯಾಯ 4ನೇ ವಚನ, 19:4. ಡೈರೆಕ್ಟ್ 8ನೇ ವಚನ ಓದೋಣ. 19:8. ಹಾಂ, ಹೌದಾ? ಏನು ನಡೀತಿದೆ ಇಲ್ಲಿ? ಏನು ನಡೀತಿದೆ? ಜನ ಎಲ್ಲ ಏನು ಮಾಡಿದ್ರಂತೆ? ಒಟ್ಟಿಗೆ ಇನ್ನೊಂದು ಸಾರಿ ಓದೋಣ. ಜನರೆಲ್ಲರೂ ಯೆಹೋವನು ಹೇಳಿದಂತೆಯೇ ಮಾಡುವೆವು. ಹಾಗಾದರೆ ದೇವರು ಇವ್ರಿಗೆ ಮುಂಚೆನೇ ಏನೋ ಹೇಳಿದ್ರ? ಮೋಶೆ ಕೈಯಲ್ಲಿ ಹೇಳಿದ್ರು. ನೀವು ಹೇಳಿದ ಮಾತುಗಳ ಪ್ರಕಾರನೇ ನಾವೆಲ್ಲರೂ ಮಾಡ್ತೀವಿ ಅಂತ ಜನ ಎಲ್ಲ ಏನು ಮಾಡಿದ್ರಂತೆ? ಯೆಹೋವನು ಹೇಳಿದಂತೆಯೇ ಮಾಡುವೆವು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ ಮೋಶೆ ಯೆಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು. ಅಲ್ಲಿಗೆ ಏನಾಯಿತು? ಹೇಳಬೇಕು. ಒಡಂಬಡಿಕೆ ಸ್ಥಾಪನೆ ಆಯಿತು. ಎಲ್ಲರೂ ಸಹ ಪ್ರಾಮಿಸ್ ಮಾಡಿದ್ರ? ನಾವೆಲ್ಲರೂ ದೇವರು ಹೇಳಿದಂತೆಯೇ ಮಾಡ್ತೀವಿ ಅಂತ ಎಲ್ಲರೂ ಪ್ರಾಮಿಸ್ ಮಾಡಿದ್ರ ಜೋರಾಗಿ? ಅಲ್ಲಿಗೆ ಮುಗೀತು. ಅಲ್ಲಿಂದ ಏನು ಶುರು ಆಗ್ತಿದೆ? ಹಳೆ ಒಡಂಬಡಿಕೆ, ಅಂದರೆ ಧರ್ಮಶಾಸ್ತ್ರದ ಕಾಲ. ಈ ಕಾಲದಲ್ಲಿ ನೀವು ಅಗ್ರಿಮೆಂಟ್ ಮಾಡಬೇಕಂದ್ರೆ 100 ಕಡೆ ಸೈನು, ಹೌದಾ, 100 ಕಡೆ ಸೀಲು, ಇದನ್ನೆಲ್ಲ ಮಾಡಿಸ್ಕೊಳ್ತೀವಿ. ಯಾಕೆ ಅಂದರೆ ನಾವು ಜನರನ್ನು ನಂಬೋದಿಲ್ಲ. ಆ ಕಾಲದಲ್ಲಿ ಅಗ್ರಿಮೆಂಟ್ಗಳು ಈ ಥರನೇ ಇರ್ತಾ ಇತ್ತು ಪ್ರಿಯರೇ. ಒಬ್ಬರು ಇನ್ನೊಬ್ಬರಿಗೆ ಮಾತನ್ನು ಕೊಟ್ಟರೆ ನಾನು ಮಾಡ್ತೀನಿ ಹೋಗು ಅಂತ ಹೇಳಿದ್ರೆ ಅದು ಸ್ಟ್ಯಾಂಪ್ ಪೇಪರ್ ಮೇಲೆ ಅಗ್ರಿಮೆಂಟ್ ಮಾಡಿ ಸೀಲ್ ಹಾಕದಂಗೆ ಅವರು ಅದನ್ನು ಉಳಿಸ್ಕೊತಾ ಇದ್ರು. ಇದು ಆ ಕಾಲದಲ್ಲಿದ್ದಂತಹ ಧರ್ಮ. ಈ ಕಾಲದಲ್ಲಿ ಧರ್ಮ ಇಲ್ಲ ಬಿಡಿ. ಅಗ್ರಿಮೆಂಟ್ ಹೇಗೆ ನಡೀತಿತ್ತು, ಒಡಂಬಡಿಕೆ ಹೇಗೆ ನಡೀತಿತ್ತು ಅಂತ ಹೇಳಿದ್ರೆ ಹೀಗೆ ನಡೀತಿತ್ತು ಆ ಕಾಲದಲ್ಲಿ. ಹಳೆ ಒಡಂಬಡಿಕೆ ಸ್ಥಾಪನೆ ಆಯಿತಾ? ಹಾಂ, ಸ್ಥಾಪನೆ ಆಯಿತು. ನೆಕ್ಸ್ಟ್, ಈಗ ಆ ಹಳೆ ಒಡಂಬಡಿಕೆಯಲ್ಲಿ ಪಿತೃಗಳ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ಮೇಜರ್ ಪ್ರಿನ್ಸಿಪಲ್ಸನ್ನು ನೀವು ನೋಡಿದ್ದೀರಾ. ಈಗ ಹಳೆ ಅಂದರೆ ಧರ್ಮಶಾಸ್ತ್ರದ ಕಾಲದಲ್ಲಿರುವಂತಹ ಮೇಜರ್ ಪ್ರಿನ್ಸಿಪಲ್ಸನ್ನು ನಿಮಗೆ ಹೇಳಲಿಕ್ಕೆ ಕೊಟ್ಟರೆ ಏನೇನು ಹೇಳ್ತೀರಾ? ಯಾಕೆಂದರೆ ನೀವು ಈಗಾಗಲೇ ಪಿತೃಗಳ ಕಾಲದಲ್ಲಿದ್ದಂತಹ ಮೇಜರ್ ಪ್ರಿನ್ಸಿಪಲ್ಸನ್ನು ನೋಡಿದ್ದೀರಾ ಅಲ್ವಾ, ಏನೇನಿತ್ತು ಏನೇನಿರಲಿಲ್ಲ ಅಂತ. ಈಗ ನೀವು ಹೇಳಿ, ಧರ್ಮಶಾಸ್ತ್ರ ಕೊಟ್ಟ ನಂತರ ಆ ಕಾಲದಲ್ಲಿ ಏನೇನಿತ್ತು ಏನೇನಿರಲಿಲ್ಲ ಹೇಳಿ. ಆ 3 ಪಾಯಿಂಟನ್ನು ರಿವರ್ಸ್ ಮಾಡಿ ಹೇಳಿ. ಮೊದಲನೇದಾಗಿ ಕಾಚಿ. ಹಾಂ, ಫಸ್ಟ್ ಪಾಯಿಂಟ್ ಏನು? ವರಸೆಗಳು ಇತ್ತು, ಇಷ್ಟ ಬಂದಂಥ ವಿವಾಹಗಳು ಆಗುವಂತಹದಕ್ಕೆ ಪರ್ಮಿಷನ್ ಇಲ್ಲ. ಸೆಕೆಂಡ್ ಪಾಯಿಂಟ್ ಏನು? ಆಯುಷ್ಕಾಲ ಕಡಿಮೆ ಆಗೋಗಿದೆ ಆ ಕಾಲದಲ್ಲಿ. ನೆಕ್ಸ್ಟ್, ಅದಾದ ನಂತರ ಯಾಜಕತ್ವವನ್ನು ಒಂದು ಗೋತ್ರಕ್ಕೆ ಸಂಬಂಧಪಟ್ಟಂಥವರೇ ನಡೆಸಬೇಕು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಲಿಖಿತಪೂರ್ವಕವಾಗಿರುವಂತಹ ಧರ್ಮಶಾಸ್ತ್ರ ಅವರಿಗೆ ಕೊಡಲ್ಪಟ್ಟಿತ್ತು. ಧರ್ಮಶಾಸ್ತ್ರದ ಕಾಲಕ್ಕಿರುವಂತಹ ಮುಖ್ಯವಾಗಿರುವಂಥ ಕ್ಯಾರೆಕ್ಟರಿಸ್ಟಿಕ್ ಏನು? ಲಿಖಿತಪೂರ್ವಕ. ಅದನ್ನು ಪ್ರೆಸೆಂಟ್ ಮಾಡ್ತಿರೋ ಒಂದು ಸರಿ ಸ್ಕ್ರೀನ್ ಮೇಲೆ ದಯವಿಟ್ಟು. ಲಿಖಿತಪೂರ್ವಕವಾಗಿರುವಂತಹ ಆಜ್ಞೆಗಳು ಅವರಿಗೆ ಕೊಡಲ್ಪಟ್ಟಿತ್ತು. ಈಗ ಪೂರ್ವಿಕರ ಕಾಲದಲ್ಲಿರುವಂಥ ಲಕ್ಷಣಗಳನ್ನು ನೋಡಿದ್ದೀವಿ, ಹಾಗೆ ಧರ್ಮಶಾಸ್ತ್ರದ ಕಾಲದಲ್ಲಿರುವಂಥ ಲಕ್ಷಣಗಳನ್ನು ನೋಡಿದ್ದೀವಿ. ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಈಗ ಯಾರು ಬಂದು ಏನು ಪ್ರಶ್ನೆ ಕೇಳಿದ್ರು, ಪೂರ್ವಿಕರ ಕಾಲದಲ್ಲಿರುವಂತಹ ಪ್ರಶ್ನೆಯನ್ನು ತಗೊಂಡು ಧರ್ಮಶಾಸ್ತ್ರದ ಕಾಲಕ್ಕೆ ಅಪ್ಲೈ ಮಾಡಿ ಕೇಳಿದ್ರೆ ಪ್ರಶ್ನೆಯನ್ನು ಏನು ಮಾಡ್ತೀವಿ? ಹೇಳ್ತೀವಿ ಉತ್ತರವನ್ನು. ಕ್ಲಾರಿಟಿ ಸಿಕ್ಕಿದೆಯಾ ನಮಗೆ? ಮುಂದೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಇದಿಷ್ಟೊತ್ತು ನಾವು ಆಲೋಚನೆ ಮಾಡಿರುವಂಥದ್ದು ಬೇರೆ ಆ್ಯಂಗಲಲ್ಲಿ ಪ್ರಿಯರೇ. ಈಗ 2ನೇ ಭಾಗಕ್ಕೆ ಬಂದಿದ್ದೀವಿ, ಅಂಶದ 2ನೇ ಭಾಗಕ್ಕೆ ಬಂದಿದ್ದೀವಿ. ಸತ್ಯವೇದದ ಹಳೆಯ ಒಡಂಬಡಿಕೆ ನಾನು ಆಗಲೇ ಹೇಳಿದೆ, ಲೈನಾಗಿ ಓದ್ಕೊಂಡು ಹೋದ್ರೆ ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ ಲೈನಾಗಿ ಓದ್ಕೊಂಡು ಹೋದರೆ? ನೀವೊಂದು ಮೂವಿ ಸ್ಟೋರಿಯನ್ನು ಯಾರಿಗಾದರೂ ಹೇಳಬೇಕಾದ್ರೆ ಹೇಗೆ ಹೇಳ್ತೀರಾ? ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ಹೇಳ್ತೀರಾ, ಅಥವಾ ಮಧ್ಯದಲ್ಲಿರುವಂತಹದನ್ನು ಹೇಳ್ಬಿಟ್ಟು ಮತ್ತೆ ಫಸ್ಟಲ್ಲಿರುವಂತಹದ್ದು ಹೇಳ್ಬಿಟ್ಟು ಆಮೇಲೆ ಲಾಸ್ಟಲ್ಲಿರುವಂಥದ್ದು ಹೇಳ್ತೀರಾ? ಫಸ್ಟಿಂದ ಹೇಳ್ಕೊಂಡು ಹೋಗ್ತೀರಾ ಅಲ್ವಾ? ಹಂಗೆ ನೋಡಿದ್ರೆ ಅಲ್ವಾ ಅರ್ಥ ಆಗುವಂತಹದ್ದು. ಒಬ್ಬ ಮನುಷ್ಯನ ಜೀವನ ಚರಿತ್ರೆಯನ್ನು ಫಸ್ಟಿಂದ ನೋಡಿದ್ರೆ ಅಲ್ವಾ ಅರ್ಥ ಆಗುವಂತಹದ್ದು. ಆದರೆ ಸತ್ಯವೇದ ಆ ರೀತಿ ಜೋಡಿಸಲ್ಪಟ್ಟಿಲ್ಲ ಪ್ರಿಯರೇ. ಸತ್ಯವೇದ ಜೋಡಿಸಲ್ಪಟ್ಟಿರುವಂತಹ ಬೇರೆ ಬೇರೆ ಪುಸ್ತಕಗಳನ್ನು ಜೋಡಿಸಿದಾರಲ್ವ. ಮೊದಲನೇ ಶತಮಾನದಲ್ಲಿದ್ದಂತಹ ಸಂಘ, ಮೊದಲನೇ ಶತಮಾನದಲ್ಲಿದ್ದಂತಹ ಪಂಡಿತರು ಸತ್ಯವೇದವನ್ನು ಪುಸ್ತಕಗಳ ಜೋಡಣೆಯನ್ನು ಮಾಡ್ತಾರೆ. ಓಕೆ, ಆ ಜೋಡಣೆ ಅಂತ ಹೇಳಿದ್ರೆ ಈ ಪುಸ್ತಕ ಆದಮೇಲೆ ಈ ಪುಸ್ತಕ, ಈ ಪುಸ್ತಕ ಆದಮೇಲೆ ಈ ಪುಸ್ತಕ, ಅದು ಜೋಡಣೆಯನ್ನು ನಡೆಸ್ತಾರೆ. ಆ ಜೋಡಣೆಯ ಮಾಡಬೇಕಾದ್ರೆ ಅದು ಹಿಸ್ಟ್ರಿ, ಇದಾದ ನಂತರ ಇದು, ಇದಾದ ನಂತರ ಇದು, ಆ ರೀತಿ ಇಲ್ಲ ಸತ್ಯವೇದ. ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ದಾವೀದನ ಚರಿತ್ರೆಯನ್ನು ಸತ್ಯವೇದದಲ್ಲಿ ಎಲ್ಲಿ ಓದ್ತೀವಿ? ಸಮುವೇಲನ 2ನೇ ಗ್ರಂಥದಲ್ಲಿ ಓದ್ತೀವ? ದಾವೀದನ ಚರಿತ್ರೆಯನ್ನು ಓದ್ತೀವ? ಕೀರ್ತನೆಗಳು ಜಾಸ್ತಿ ಕೀರ್ತನೆಗಳು ಬರೆದಿರುವಂಥದ್ದು ಯಾರು? ದಾವೀದನೇ.
ಈಗ ದಾವೀದನು ಬರೆದಿರುವಂಥ ಪುಸ್ತಕಗಳನ್ನು ನಾವು ಒಟ್ಟಿಗೆ ಓದಬೇಕಂದ್ರೆ, ಯಾಕೆಂದರೆ ದಾವೀದನು ಇದ್ದಂತಹ ಕಾಲದಲ್ಲಿ ಒಟ್ಟಿಗೆ ಬರೆದಿರ್ತಾರಲ್ವ ಈ ಪುಸ್ತಕಗಳನ್ನೆಲ್ಲ, ಅಂದರೆ ಆ ಚರಿತ್ರೆ ನಡೆದಿರುವಂಥ ದಾವೀದನು ಬರೆದಿರುವಂಥ ಕೀರ್ತನೆಗಳು ಹಾಗೆ ದಾವೀದನ ಚರಿತ್ರೆಯನ್ನು ಹೇಳುವಂತಹ ಸಮೂಯಲನ ಗ್ರಂಥ, ಇದೆರಡು ಒಟ್ಟಿಗೆ ಓದಿದ್ರೆ ಅಲ್ವಾ ದಾವೀದನ ಚರಿತ್ರೆ ಪೂರ್ತಿಯಾಗಿ ಅರ್ಥ ಆಗುವಂತಹದ್ದು. ಆದರೆ ಇದು ಪಕ್ಕದಲ್ಲಿದೆಯಾ, ಬೇರೆ ಬೇರೆ ಕಡೆ ಇದೆಯಾ? ಹೌದಾ? ಸಮೂಯಲನ ಗ್ರಂಥ ಎಲ್ಲೋ ಇದೆ, ಕೀರ್ತನೆಗಳು ಎಲ್ಲೋ ಇದೆ. ಸೊಲೊಮೋನನ ಚರಿತ್ರೆ ಅರ್ಥ ಆಗಬೇಕು ಅಂದರೆ ಯಾವ ಭಾಗ ಓದಬೇಕು? ಅರಸುಗಳ ಗ್ರಂಥ. ಓಕೆ, ಈಗ ಅರಸುಗಳ ಗ್ರಂಥದ ಜೊತೆ ಸೊಲೊಮೋನನು ಒಂದಷ್ಟು ಪುಸ್ತಕಗಳನ್ನು ರಚನೆ ಮಾಡಿದ್ರಲ್ವ, ಹೇಳಿ ಯಾವ್ದು ಅಂತ. ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತೆ. ಆ ಮೂರು ಎಲ್ಲಿರಬೇಕಿತ್ತು? ಅರಸುಗಳ ಗ್ರಂಥದ ಪಕ್ಕದಲ್ಲಿ ಇದ್ದಿದ್ರೆ ಅಷ್ಟು ಓದಿದಾಗ ಸೊಲೊಮೋನನ ಚರಿತ್ರೆ ಮೇಲೆ ಒಂದು ಒಂದು ಗ್ರಿಪ್ ಬರ್ತಾ ಇತ್ತು. ಯಾವುದಾದ ನಂತರ ಯಾವುದಾಯಿತು, ತಪ್ಪು ಮಾಡಿದ ನಂತರ ಸೊಲೊಮೋನನು ಯಾವ ಗ್ರಂಥ ಬರೆದ್ರು, ತಪ್ಪು ಮಾಡಿದ ನಂತರ ಏನನ್ನ ಬರೆದ್ರು, ಅದೆಲ್ಲ ಒಂದು ಅರ್ಥ ಆಗ್ತಿತ್ತು. ಹಾಗಿದೆಯಾ ಸತ್ಯವೇದ? ಅಂದರೆ ಜೋಡಿಸಿ ನಮ್ಮ ಕೈ ಕೊಟ್ಟಿರುವಂಥದ್ದು ಹಾಗಿದೆಯಾ? ಇಲ್ಲ. ಸತ್ಯವೇದವನ್ನು ಯಾವ ಕ್ರಮದಲ್ಲಿ ಜೋಡಿಸಿದ್ದಾರೆ ಅಂತ ಹೇಳಿದ್ರೆ, ಹಿಸ್ಟ್ರಿ ಬುಕ್ಸ್ ಎಲ್ಲ ಒಂದು ಕಡೆ ಇರಬೇಕು ಬ್ರದರ್, ಅದಕ್ಕೆ ಹಿಸ್ಟ್ರಿ ಬುಕ್ಸ್ ಎಲ್ಲ ಒಂದು ಕಡೆ ತೊಗೊಂಬಂದಿಟ್ಟಿದ್ದೀವಿ. ಕಾವ್ಯ ಗ್ರಂಥಗಳೆಲ್ಲ ಒಂದು ಕಡೆ ಇರಬೇಕು, ಅದಕ್ಕೆ ಆ ಗ್ರಂಥಗಳನ್ನೆಲ್ಲ ಒಂದು ಕಡೆ ತೊಗೊಂಬಂದಿಟ್ಟಿದ್ದೀವಿ. ನೆಕ್ಸ್ಟ್ ಪ್ರವಾದನೆ ಗ್ರಂಥಗಳೆಲ್ಲ ಒಂದು ಕಡೆ ಇರಬೇಕು, ಅದಕ್ಕೋಸ್ಕರ ಅದೆಲ್ಲ ಒಂದು ಕಡೆ ಇಟ್ಟಿದ್ದೀವಿ. ಆ ರೀತಿ ಜೋಡಿಸಿದ್ದಾರೆ. ಯಾವ ರೀತಿ ಜೋಡಿಸಿದ್ದಾರೆ? ಚರಿತ್ರೆ ಹೇಳುವಂಥ ಪುಸ್ತಕಗಳು, ಕಾವ್ಯ ಗ್ರಂಥಗಳು. ಒಂದು ಸಾರಿ ಸ್ಕ್ರೀನ್ ಮೇಲೆ ನೋಡೋಣ, ಸತ್ಯವೇದವನ್ನು ಜೋಡಿಸಿರುವಂತಹ ಕ್ರಮ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಅದನ್ನು ಒಂದು ಸಾರಿ ಝೂಮ್ ಮಾಡಿ ಸ್ವಲ್ಪ. ಓಕೆ, ಮೊದಲನೇದು ಯಾವುದು? ಆದಿಕಾಂಡದಿಂದ ಹಿಡಿದು ಎಸ್ತೇರಳ ಗ್ರಂಥದವರೆಗೂ ಒಟ್ಟಾರೆ ಎಷ್ಟು ಪುಸ್ತಕಗಳು? 17 ಪುಸ್ತಕಗಳು. ಆ 17 ಪುಸ್ತಕಗಳು ಯಾವ ಪುಸ್ತಕಗಳು? ಚರಿತ್ರೆ ಪುಸ್ತಕಗಳು. ಆ ಚರಿತ್ರೆ ಪುಸ್ತಕಗಳು ಇನ್ನೂ 5 ಪುಸ್ತಕಗಳು, ಪ್ರಾರಂಭದ 5 ಪುಸ್ತಕಗಳು ಏನನ್ನು ಸೂಚಿಸುತ್ತೆ? ಪಂಚಕಾಂಡಗಳು. ಹೌದಾ? ಓಕೆ, ಆ 17 ಪುಸ್ತಕಗಳಲ್ಲಿ ಪಂಚಕಾಂಡಗಳು ಇದೆ. ಪಂಚಕಾಂಡಗಳ ಜೊತೆ ಉಳಿದ 12 ಎರಡನ್ನು ಸೇರಿಸಿದ್ರೆ 17 ಪುಸ್ತಕಗಳು. ಆ 17 ಪುಸ್ತಕಗಳು ಏನನ್ನು ಹೇಳುತ್ತೆ? ಚರಿತ್ರೆ. ಅದಕ್ಕೋಸ್ಕರ ಚರಿತ್ರೆ ಪುಸ್ತಕಗಳು ಅಂತ ಹೇಳಿ ಕರಿತೀವಿ ಆ 17 ಪುಸ್ತಕಗಳನ್ನು. ನೆಕ್ಸ್ಟ್ ಆ 17 ಪುಸ್ತಕಗಳಾದ ನಂತರ ಸೆಕೆಂಡ್ ಒನ್ ಓದಿ. ಯೋಬನ ಗ್ರಂಥದಿಂದ ಹಿಡಿದು ಪರಮಗೀತೆಯ ಗ್ರಂಥದವರೆಗೂ ಈ 5 ಪುಸ್ತಕಗಳನ್ನು ಕಾವ್ಯ ಗ್ರಂಥಗಳು ಅಥವಾ ಪದ್ಯ ಗ್ರಂಥಗಳು ಅಂತ ಹೇಳಿ ಕರಿತೀವಿ. ಯಾಕೆಂದರೆ ನೀವು ಓದಬೇಕಾದ್ರೆ ಅದೊಂದು ರೀತಿಯಾಗಿರುವಂಥ ಹಾಡಿನ ರೂಪದಲ್ಲಿ, ಪ್ರೋಸ್ನ ರೀತಿಯಲ್ಲೂ ಇರುತ್ತೆ. ಹೌದಾ? ಆ 5 ಪುಸ್ತಕಗಳು ಯಾವ್ದ್ಯಾವುದು? ಯೋಬನಿಂದ ಹಿಡಿದು ಪರಮಗೀತೆಗಳ ಗ್ರಂಥದವರೆಗೂ. ಯಾಕೆಂದರೆ ನೀವು ಓದಬೇಕಾದ್ರೆ ಸುಮಾರು ರೂಪಕಾಲಂಕಾರವಾಗಿ ಬರೆದಿರುವಂತಹದ್ದು, ಹೋಲಿಸಿ ಮಾತಾಡಿರುವಂತಹದ್ದು ಅದೆಲ್ಲ ಅಲ್ಲಿ ಕಾಣಿಸುತ್ತೆ. ಆ 5 ಪುಸ್ತಕಗಳು ಏನು? ಪದ್ಯ ಗ್ರಂಥಗಳು. ಕೊನೆಯದಾಗಿ ಇನ್ನೂ ಏನಿದೆ 3ನೇದರಲ್ಲಿ? ಯೆಶಾಯನ ಗ್ರಂಥದಿಂದ ಹಿಡಿದು ಮಲಾಕಿಯ ಗ್ರಂಥದವರೆಗೂ. ಅದು ಯಾವ ಗ್ರಂಥಗಳು? ಪ್ರವಾದನೆ ಗ್ರಂಥಗಳು. ಹಾಗಾದರೆ ಹೇಗೆ ಜೋಡಿಸಿದ್ದಾರೆ ಸತ್ಯವೇದವನ್ನು? ಹೀಗೆ ಜೋಡಿಸಿದ್ದಾರೆ. ಮೊದಲನೇದು ಯಾವುದು? 17ನೇ ಪುಸ್ತಕಗಳು ಚರಿತ್ರೆ ಪುಸ್ತಕಗಳು. ಎರಡನೇ ಡಿವಿಷನ್ ಯಾವುದು? ಕಾವ್ಯ ಗ್ರಂಥಗಳು. 3ನೇ ಡಿವಿಷನ್ ಯಾವುದು? ಪ್ರವಾದನೆ ಗ್ರಂಥಗಳು. ಹಿಸ್ಟ್ರಿ ಬುಕ್ಸ್ ಎಲ್ಲಿಂದ ಹಿಡಿದು ಎಲ್ಲಿವರೆಗೂ? ಆದಿಕಾಂಡದಿಂದ ಹಿಡಿದು ಎಸ್ತೇರಳ ಗ್ರಂಥದವರೆಗೂ. ಕಾವ್ಯ ಗ್ರಂಥಗಳು ಎಲ್ಲಿಂದ ಹಿಡಿದು ಎಲ್ಲಿವರೆಗೂ? ಯೋಬನ ಗ್ರಂಥದಿಂದ ಹಿಡಿದು ಪರಮಗೀತೆ. ನೆಕ್ಸ್ಟ್ ಅದಾದ ನಂತರ ಯೆಶಾಯನ ಗ್ರಂಥದ ಹಿಡಿದು ಮಲಾಕಿ ಗ್ರಂಥ. ಆ 17 ಪುಸ್ತಕಗಳು ಏನು? ಪ್ರವಾದನೆ ಗ್ರಂಥಗಳು. ಸತ್ಯವೇದವನ್ನು ಈ ರೀತಿ ಜೋಡಿಸಿದ್ದಾರೆ. ಈಗ ನಮಗದು ಅರ್ಥ ಆಗಬೇಕು ಅಂದರೆ ನಾವು ಹೇಗೆ ಜೋಡಿಸ್ಕೋಬೇಕು? ನಿಮಗೆ ಲೆಕ್ಕ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ. ದುಡ್ಡು ಒಂದೊಂದು ಸಾರಿ ನಿಮಗೆ ಜೇಬಲ್ಲಿರುವಂಥ ದುಡ್ಡು ಯಾವಾಗ ಬಂತು, ಹೆಂಗೆ ಹೋಯಿತು ಅನ್ನೋದು ಲೆಕ್ಕ ಸಿಕ್ಕೋದಿಲ್ಲ. ಅದಕ್ಕೆ ತೆಗೆದುಬಿಡ್ತೀರಾ, ಎಲ್ಲ ನೀಟಾಗಿ ಒಳಗಡೆ ಇರುವಂತಹ ದುಡ್ಡನ್ನೆಲ್ಲ ಹೊರಗಡೆ ಇಟ್ಬಿಟ್ಟು ಟೇಬಲ್ ಮೇಲೆ ಜೋಡಿಸ್ತೀರಾ. ಹೌದಾ? ಇದು ಬೆಳಿಗ್ಗೆ ಹಾಲಿನಿಂದ ಚೇಂಜ್ ಇಸ್ಕೊಂಡಿತ್ತು, ಇದು ಬೆಳಗ್ಗೆ ಸೊಪ್ಪು ತೊಗೊಂಡೆ, ಆಮೇಲೆ ಇವ್ರು ಚೇಂಜ್ ಕೊಟ್ಟಿದ್ದು. ಓಕೆ, ಅದಾದ ನಂತರ ನಾನು ಇಷ್ಟು ರೂಪಾಯಿನ ಇನ್ನೊಬ್ರು ಕೊಟ್ಟೆ. ಈ ಥರ ಜೋಡಿಸ್ತೀರಾ? ನೀವು ಜೋಡಿಸ್ಬೇಕಾದ್ರೆ ಹೇಗಿರುತ್ತೆ? ಫಸ್ಟ್ 10 ರೂಪಾಯಿ ಇರುತ್ತೆ, ಆಮೇಲೆ 5 ರೂಪಾಯಿ ಕಾಯಿನ್ ಇರುತ್ತೆ, ಆಮೇಲೆ 500 ರೂಪಾಯಿ ನೋಟ್ ಇರುತ್ತೆ, ಆಮೇಲೆ 200 ರೂಪಾಯಿ ನೋಟ್ ಇರುತ್ತೆ. ಈ ರೀತಿ ಇರುತ್ತೆ. ಹೌದಾ? 200 ರೂಪಾಯಿ ನೋಟ್ 2 ಇರುತ್ತೆ, 500 ರೂಪಾಯಿ ನೋಟ್ ಈ ರೀತಿ ಇರುತ್ತೆ. ಅದು ಹಂಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುವಂತಹದ್ದು. ಹಾಲು ತೊಗೊಂಡಾಗ ಎಷ್ಟು ಬಂತು? 10 ರೂಪಾಯಿ ಚೇಂಜ್ ಬಂತು. ಸೊಪ್ಪು ತೊಗೊಂಡಾಗ ಎಷ್ಟು ಚೇಂಜ್ ಬಂತು? ಇಷ್ಟು ಚೇಂಜ್ ಬಂತು. ಈ ರೀತಿ ಇಟ್ಟರೆ ಅಲ್ವಾ ನಿಮ್ಗೆ ಅರ್ಥ ಆಗುತ್ತೆ. ಕಾಲಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಅದು ನಿಮಗೆ ಅರ್ಥ ಆಗುತ್ತೆ. ಯಾವಾಗ ನನ್ನ ಜೇಬಿಗೆ ಬಂತಿದ್ದು ಅಂತ ನಿಮಗೆ ಅರ್ಥ ಆಗುತ್ತೆ. ಓಕೆ, ಆದರೆ ನೀವು ಒರಿಜಿನಲ್ ಆಗಿ ಮನೆಯಲ್ಲಿ ಬೀರೂಲ್ ಇಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಹಂಗೆ ಇಡೋದಿಲ್ಲ. ಅದನ್ನು ಹೇಗಿಡ್ತೀರಾ? 500 ರೂಪಾಯಿ ನೋಟೆಲ್ಲ ಒಂದು ಕಡೆ, 200 ರೂಪಾಯಿ ನೋಟೆಲ್ಲ ಇನ್ನೊಂದು ಕಡೆ. ಹೌದಾ? 10 ರೂಪಾಯಿ ನೋಟೆಲ್ಲ ಇನ್ನೊಂದು ಕಡೆ. ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತಾ ಪ್ರಿಯರೇ? ನಿಮಗೆ ಅರ್ಥ ಆಗಬೇಕು ಅಂದರೆ ನಿಮ್ಮ ಜೇಬಿಗೆ ಯಾವಾಗ ಬಂತು ಅಂತ ಹೇಳಿ ಅದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಸಪ್ರೇಟ್ ಮಾಡ್ತೀರಾ. ಹೌದಾ? 10 ರೂಪಾಯಿ ನೋಟ್ ಪಕ್ಕ 500 ರೂಪಾಯಿ ಇಡ್ತೀರಾ, 500 ರೂಪಾಯಿ ನೋಟ್ ಪಕ್ಕ 5 ರೂಪಾಯಿ ಕಾಯಿನ್ ಇಡ್ತೀರಾ, ಈ ಥರ ಇಡ್ತೀರಾ. ಅದು ಅರ್ಥ ಆಗಲಿಕ್ಕೋಸ್ಕರ ನನ್ನ ಜೇಬಿಗೆ ಇದೆಲ್ಲ ಯಾವಾಗ ಬಂತು ಅಂತ ಅರ್ಥ ಆಗಬೇಕು ಅಂದರೆ ಆ ರೀತಿ ಇಡ್ತೀರಾ. ಆದರೆ
ನಿಮ್ಮ ಬೀರುಲಿ ಇಡಬೇಕಾದ್ರೆ ಹೇಗೆ ಇಡ್ತೀರಾ? ಸಂಗ್ರಹಣೆ ಮಾಡಬೇಕಾದ್ರೆ ಭದ್ರವಾಗಿ ಇಡಬೇಕಾದ್ರೆ ಹೇಗೆ ಇಡ್ತೀರಾ? ಎಲ್ಲ ಒಟ್ಟೊಟ್ಟಿಗೆ ಒಂದೊಂದು ಒಟ್ಟೊಟ್ಟಿಗೆ ಇರಬೇಕು. ಅದೇ ರೀತಿ ಸತ್ಯವೇದವನ್ನು ಹೇಗೆ ಜೋಡಿಸಿದ್ದಾರೆ? ಕಾವ್ಯ ಗ್ರಂಥಗಳೆಲ್ಲ ಒಂದು ಕಡೆ, ಚರಿತ್ರೆ ಗ್ರಂಥಗಳೆಲ್ಲ ಒಂದು ಕಡೆ. ಆ ಕಾವ್ಯ ಗ್ರಂಥಗಳು ಸಹ ಚರಿತ್ರೆಗೆ ಸಂಬಂಧಪಟ್ಟಿರುವಂತಹದ್ದೇ. ಅಲ್ಲಿ ದಾವಿದನಿಗೆ ಸಂಬಂಧಪಟ್ಟಿರುವಂಥ ಗ್ರಂಥಗಳು ಕಾವ್ಯ ಗ್ರಂಥಗಳಲ್ಲಿದೆ, ಸೊಲೊಮೋನನಿಗೆ ಸಂಬಂಧಪಟ್ಟಿರುವಂಥ ಗ್ರಂಥಗಳು ಕಾವ್ಯ ಗ್ರಂಥಗಳಲ್ಲಿದೆ. ಹೌದಾ? ಅದೆಲ್ಲ ನಾವು ತೊಗೊಬೇಕಲ್ವ? ಈಗ ನಮ್ಗೆ ಅರ್ಥ ಮಾಡ್ಕೋಬೇಕಾದ್ರೆ ನಾವೇನು ಮಾಡಬೇಕು? ಸತ್ಯವೇದವನ್ನು ಅವರು ಒಂಥರ ಜೋಡಿಸಿದ್ದಾರೆ. ಈಗ ನಾವೇನು ಮಾಡಬೇಕು? ಮತ್ತೆ ಜೋಡಿಸ್ಕೋಬೇಕು. ಹೇಗೆ ಜೋಡಿಸ್ಕೋಬೇಕು? ಕಾಲಕ್ಕೆ ಸಂಬಂಧಪಟ್ಟಂತೆ. ಸತ್ಯವೇದ ಅರ್ಥ ಆಗಬೇಕಾದ್ರೆ ಹೇಗೆ ಓದಬೇಕು? ಯಾವುದಾದ ಮೇಲೆ ಯಾವುದು? ಈ ಗ್ರಂಥಗಳಲ್ಲಿ ಹಳೆ ಒಡಂಬಡಿಕೆ ಏನು 39 ಪುಸ್ತಕಗಳಿದೆ. ಈ ಪುಸ್ತಕಗಳಲ್ಲಿ ಯಾವುದಾದ ನಂತರ ಯಾವುದು ಓದಬೇಕು? ಆ ಕ್ಲಾರಿಟಿ ನಮಗೆ ಬಂದುಬಿಟ್ರೆ ಹಳೆ ಒಡಂಬಡಿಕೆ ಅರ್ಥ ಆದಂತೆಯೇ. ಇದು ಒಂದೇ ಒಂದನ್ನು ಜೋಡಿಸಿ ಮುಗಿಸ್ಕೊಬಿಡೋದು ಈ ಸಂದೇಶವನ್ನು. ಓಕೆ, ಜೋಡಿಸ್ಲಿಕ್ಕೆ ರೆಡಿ ಇದ್ದೀರಾ? ಪೆನ್ ತೊಗೊಂಡು ನೋಟ್ ಮಾಡ್ಕೊಳ್ಲಿಕ್ಕೆ ರೆಡಿ ಇದ್ದೀರಾ? ಓಕೆ, ಈಗ ನಾವು ಸತ್ಯವೇದ ನಮಗೆ ಅರ್ಥ ಆಗಲಿಕ್ಕೋಸ್ಕರ ಕಾಲಕ್ಕೆ ಸಂಬಂಧಪಟ್ಟಂತೆ ವಿಭಜನೆ ಮಾಡ್ತಿದ್ದೀವಿ. ಒಂದಾದ ನಂತರ ಯಾವುದು ಅಂತ ಹೇಳಿ ಜೋಡಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಫಸ್ಟ್ ಪಾರ್ಟ್ ಯಾವುದು? 10 ಭಾಗಗಳಾಗಿ ವಿಂಗಡಣೆ ಮಾಡ್ತಿದ್ದೀವಿ ಪ್ರಿಯರ. ಇವತ್ತಿನ ಸಂದೇಶಕ್ಕೆ ಸತ್ಯವೇದವನ್ನು 10 ಭಾಗಗಳು, ಹಳೆ ಒಡಂಬಡಿಕೆಯನ್ನು 10 ಭಾಗಗಳಾಗಿ ವಿಂಗಡಣೆ ಮಾಡ್ತಿದ್ದೀವಿ. ಅದರಲ್ಲಿ ಮೊದಲನೇ ಭಾಗ ಆದಿಕಾಂಡ 1ನೇ ಅಧ್ಯಾಯದಿಂದ ಹಿಡಿದು 7ನೇ ಅಧ್ಯಾಯದವರೆಗೂ, ಪಾರ್ಟ್ ನಂಬರ್ 1 ಅಂತ ಹೇಳಿ ಬರ್ಕೊಂಡು ಆದಿಕಾಂಡ 1ನೇ ಅಧ್ಯಾಯದಿಂದ ಹಿಡಿದು 7ನೇ ಅಧ್ಯಾಯದವರೆಗೂ ಇದಕ್ಕೆ ಈ ಭಾಗಕ್ಕೆ ಕೊಡಬೇಕಾಗಿರುವಂಥ ಹೆಸರೇನು? ಜಲಪ್ರಳಯಕ್ಕೆ ಮುಂಚಿನ ಕಾಲ, ಜಲಪ್ರಳಯಕ್ಕೆ ಮುಂಚಿತವಾಗಿದ್ದಂತಹ ಕಾಲ. ಎಲ್ಲಿಂದ ಹಿಡಿದು ಎಲ್ಲಿವರೆಗೂ? ಓಕೆ, ಫಸ್ಟ್ ಪಾರ್ಟ್ ನಿಮ್ಮ ಸ್ಕ್ರೀನ್ ಮೇಲಿದೆ ನೋಡಿ. ಎಲ್ಲಿಂದ ಹಿಡಿದು ಎಲ್ಲಿವರೆಗೂ? ಆದಿಕಾಂಡ 1ನೇ ಅಧ್ಯಾಯದಿಂದ ಹಿಡಿದು 7ನೇ ಅಧ್ಯಾಯ. ಇದಕ್ಕಿರುವಂಥ ಹೆಡ್ಡಿಂಗ್ ಏನು? ಜಲಪ್ರಳಯಕ್ಕಿಂತ ಮುಂಚಿನ ಕಾಲ. ಈಗ ಪಾರ್ಟ್ ನಂಬರ್ 2ಗೆ ಹೋಗೋಣ. ಪಾರ್ಟ್ ನಂಬರ್ 2 ಇದಾದ ನಂತರ ನೆಕ್ಸ್ಟ್ ಆದಿಕಾಂಡ 8ನೇ ಅಧ್ಯಾಯದಿಂದ ಹಿಡಿದು 11ನೇ ಅಧ್ಯಾಯದವರೆಗೂ. ಆದಿಕಾಂಡ 8ನೇ ಅಧ್ಯಾಯದಿಂದ ಹಿಡಿದು 11ನೇ ಅಧ್ಯಾಯದವರೆಗೂ ಈ ಭಾಗಕ್ಕೆ ಏನಂತ ಹೆಸರು ಕೊಡ್ಬೋದು? ಜಲಪ್ರಳಯದ ಅನಂತರ ಅಥವಾ ಜಲಪ್ರಳಯ ಆದ ನಂತರ ಕಾಲ, ಅಥವಾ ಇನ್ನೊಂದು ಹೆಸರನ್ನು ಕೊಡಬಹುದು, ನೋಹನಿಂದ ತೆರಹನ ಕಾಲದವರೆಗೂ. ಆದಿಕಾಂಡ 8ನೇ ಅಧ್ಯಾಯದಿಂದ ಹಿಡಿದು 11ನೇ ಅಧ್ಯಾಯದವರೆಗೂ. ನೆಕ್ಸ್ಟ್ 3ನೇ ಭಾಗ ಆದಿಕಾಂಡ 12ನೇ ಅಧ್ಯಾಯದಿಂದ ಹಿಡಿದು 50ನೇ ಅಧ್ಯಾಯದವರೆಗೂ. ಆದಿಕಾಂಡ 12ರಿಂದ 50ನೇ ಅಧ್ಯಾಯದವರೆಗೂ. ಜೊತೆಯಲ್ಲಿ ವಿಮೋಚನಕಾಂಡ 1ನೇ ಅಧ್ಯಾಯ 1ನೇ ಅಧ್ಯಾಯದಿಂದ ಹಿಡಿದು 15ನೇ ಅಧ್ಯಾಯದವರೆಗೂ. ಸರಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಆದಿಕಾಂಡ 12ನೇ ಅಧ್ಯಾಯದಿಂದ ಹಿಡಿದು ವಿಮೋಚನಕಾಂಡ 15ನೇ ಅಧ್ಯಾಯದವರೆಗೂ 3ನೇ ಭಾಗ. ಇದಕ್ಕೆ ನಾವು ಕೊಡುವಂಥ ಹೆಸರೇನು? ಅಬ್ರಹಾಮನಿಂದ ಹಿಡಿದು ಐಗುಪ್ತ್ಯದವರೆಗೂ. ಅಬ್ರಹಾಂ ಚರಿತ್ರೆ, ಇಸಾಕನ ಚರಿತ್ರೆ, ಯಾಕೋಬನ ಚರಿತ್ರೆ, ಆಮೇಲೆ ಯೋಸೇಫನನ್ನು ಇವರು ಮಾರಿದ್ದು, ಆಮೇಲೆ ಯೋಸೇಫನ ಐಗುಪ್ತ ದೇಶಕ್ಕೆ ಕೊಂಡೊಯ್ಯಲ್ಪಟ್ಟದ್ದು, ಮತ್ತು ಈ ಫ್ಯಾಮಿಲಿ ಪೂರ್ತಿ ಐಗುಪ್ತ ದೇಶಕ್ಕೆ ಶಿಫ್ಟ್ ಆಗಿದ್ದು, ಅಲ್ಲಿಂದ ಅವರ ಐಗುಪ್ತ ದೇಶದಲ್ಲಿದ್ದಾಗ ಅವರ ಚರಿತ್ರೆ ಹೇಗಿತ್ತು, ಇದೆಲ್ಲವೂ ಸಹ ಹೇಳುವಂತಹ ಭಾಗ ಯಾವುದು? 3ನೇ ಭಾಗ. ಎಲ್ಲಿಂದ ಹಿಡಿದು ಎಲ್ಲಿವರೆಗೂ? ಆದಿಕಾಂಡ 12ರಿಂದ ಹಿಡಿದು ವಿಮೋಚನಕಾಂಡ 15ನೇ ಅಧ್ಯಾಯದವರೆಗೂ. ಈಗ 4ನೇ ಭಾಗ. ಈಗ ಎಲ್ಲಿದ್ದಾರೆ ಇಸ್ರಾಯೇಲಿಯರು? 3ನೇ ಭಾಗದಲ್ಲಿ ಇಸ್ರಾಯೇಲಿಯರು ಎಲ್ಲಿದ್ದಾರೆ? ಐಗುಪ್ತ್ಯದಲ್ಲಿ. ಈಗ 4ನೇ ಭಾಗ ಏನಾಗಿರುತ್ತೆ ಅಂತ ನೀವೇ ಹೇಳಿ. 4ನೇ ಭಾಗ ಏನಾಗಿರಬಹುದು? ಐಗುಪ್ತ್ಯದಿಂದ ಬಿಡುಗಡೆ, ಹೌದಾ ಇಲ್ವಾ? ಅದೇ ಅಲ್ವಾ 4ನೇ ಭಾಗ? ಓಕೆ, 4ನೇ ಭಾಗ ವಿಮೋಚನಕಾಂಡ 16ನೇ ಅಧ್ಯಾಯದಿಂದ ಹಿಡಿದು 40ನೇ ಅಧ್ಯಾಯದವರೆಗೂ. ಇದು ಏನು ಈ ಕಾಲಕ್ಕೆ, ಈ ಭಾಗಕ್ಕೆ ಏನು ಹೆಸರು ಕೊಡ್ಬೋದು ಅಂತ ಹೇಳಿದ್ರೆ ಪ್ರಯಾಣ, ಅರಣ್ಯ ಪ್ರಯಾಣ ಅಂತ ಹೇಳಿ ಹೆಸರು ಕೊಡಬಹುದು. ಅರಣ್ಯ ಪ್ರಯಾಣ. ಅವ್ರು ಹೇಗೆ ಅಲ್ಲಿಂದ ಪ್ರಯಾಣ ಶುರು ಮಾಡಿ ಮತ್ತೆ ಕಾನಾನ್ ದೇಶವನ್ನು ಬಂದು ತಲುಪುತ್ತಾರೆ, ಅಲ್ಲಿ ಮಧ್ಯ ಏನೇನು ನಡೀತು, ಎಷ್ಟು ಸರಿ ಗೊಣಗಾಡ್ತಾರೆ, ದೇವರು ಎಷ್ಟು ಸರಿ ಇವ್ರನ್ನ ನಾಶನ ಮಾಡಿದ್ರು, ಇದೆಲ್ಲ ತಿಳಿಸುವಂತಹದ್ದೇ 4ನೇ ಭಾಗ. ಮೋಶೆ ಅವರು ಪ್ರಯಾಣ ಮಾಡಬೇಕಾದ್ರೆ ಮೋಶೆ ಏನು ಮಾಡ್ತಾರೆ, ಈ ಚರಿತ್ರೆಯನ್ನೆಲ್ಲ 4ನೇ ಭಾಗ ಹೇಳುತ್ತೆ. ಈಗ 5ನೇ ಭಾಗ ಯೆಹೋಶುವನ ಗ್ರಂಥ ಅಂತ ಬರ್ಕೊಳ್ಳಿ ಪೂರ್ತಿಯಾಗಿ. ಓಕೆ, ಏನನ್ನು ಸೂಚಿಸುತ್ತೆ ಯೆಹೋಶುವನ ಗ್ರಂಥ ನಮಗೆ? ಮುಖ್ಯವಾಗಿ ಕಾನಾನ್ ದೇಶಕ್ಕೆ ಸೇರಿದ ನಂತರ ಇಸ್ರಾಯೇಲಿಯರ ಚರಿತ್ರೆ ಅಷ್ಟೇ. ಸೇರಿದ ನಂತರ ಇಸ್ರಾಯೇಲಿಯರ ಚರಿತ್ರೆ, ಅದು 5ನೇ ಭಾಗ. ಈಗ 6ನೇ ಭಾಗಕ್ಕೆ ಹೋಗೋಣ. ಇಲ್ಲಿಂದ ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಯಾಕೆಂದರೆ ಇವಾಗವರೆಗೂ ಲೈನಾಗಿ ಬಂದ್ವಲ್ವ, ಇವಾಗ ಸ್ವಲ್ಪ ಏರುಪೇರಾಗುತ್ತೆ, ಅದಕ್ಕೋಸ್ಕರ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಬೇಕೆಂದರೆ ಬೇರೆ ಪುಸ್ತಕಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. 6ನೇ ಭಾಗ ನ್ಯಾಯಸ್ಥಾಪಕರ ಕಾಲಕ್ಕೆ ಸೇರಿರುವಂತಹದ್ದಲ್ವ, ಪೂರ್ತಿ ನ್ಯಾಯಸ್ಥಾಪಕರ ಗ್ರಂಥ ಅಂತ ಹೇಳಿ ಬರ್ಕೊಳ್ಳಿ. ಅದರ ಪಕ್ಕದಲ್ಲಿ ನ್ಯಾಯಸ್ಥಾಪಕರ ಕಾಲದಲ್ಲೇ ನಡೆದಿರುವಂತಹ ಒಂದಷ್ಟು ಚರಿತ್ರೆ ಇದೆ. ಅದನ್ನೂ ಸಹ ನ್ಯಾಯಸ್ಥಾಪಕರ ಗ್ರಂಥ ಓದಬೇಕಾದ್ರೆ ಜೊತೆಯಲ್ಲಿ ಓದಬೇಕು. ಯಾವುದು? ರೂತಳು,
ಸಮುವೇಲನ ಗ್ರಂಥ ಮೊದಲನೇ ಸಮುವೇಲನ ಗ್ರಂಥ 1ನೇ ಅಧ್ಯಾಯದಿಂದ ಹಿಡಿದು 8ನೇ ಅಧ್ಯಾಯದವರೆಗೂ. ಇದು ಜೊತೆಯಲ್ಲಿ ಯಾವಾಗ ಓದಬೇಕು? ನ್ಯಾಯಸ್ಥಾಪಕರ ಗ್ರಂಥವನ್ನು ಓದಬೇಕಾದ್ರೆ ಜೊತೆಯಲ್ಲಿ ಇದನ್ನು ಓದಬೇಕು. ಯಾಕೆಂದರೆ ಅದೇ ಕಾಲಕ್ಕೆ ಸೇರಿರುವಂಥ ಚರಿತ್ರೆಯೇ ಇದೂ ಸಹ. ಹೇಳಿ ಇನ್ನೊಂದು ಸಾರಿ. 6ನೇ ಭಾಗ ಯಾವುದು? ನ್ಯಾಯಸ್ಥಾಪಕರ ಕಾಲ. ನ್ಯಾಯಸ್ಥಾಪಕರ ಗ್ರಂಥವನ್ನು ಓದಬೇಕಾದ್ರೆ ಯಾವುದು ಜೊತೆಯಲ್ಲಿ ಓದಬೇಕು? ರೂತಳು ಸಮುವೇಲನ ಗ್ರಂಥ 1ನೇ ಅಧ್ಯಾಯದಿಂದ ಹಿಡಿದು 8ನೇ ಅಧ್ಯಾಯದವರೆಗೂ. ನೆಕ್ಸ್ಟ್ ಎಷ್ಟನೇ ಭಾಗ? 7ನೇ ಭಾಗ. ನ್ಯಾಯಸ್ಥಾಪಕರ ಕಾಲ ಆದ ನಂತರ ಯಾವ ಕಾಲ ಬರುತ್ತೆ? ಅರಸುಗಳ ಕಾಲ, ರಾಜರ ಕಾಲ ಅಲ್ವಾ? ಈಗ ಹೇಳಿ, ಅರಸುಗಳ ಕಾಲದಲ್ಲಿ ಎಷ್ಟು ರೀತಿಯಾಗಿರುವಂಥ ಅರಸುಗಳಿರ್ತಾರೆ? ಅರಸುಗಳ ಕಾಲದಲ್ಲಿ ಎಷ್ಟು ರೀತಿಯಾಗಿ ಅರಸುಗಳ ಕಾಲವನ್ನು ವಿಭಜನೆ ಮಾಡ್ಬೋದು ನಾವು? 2 ರೀತಿಯಾಗಿ ಮಾಡ್ಬೋದಾ? ಒಂದು, ವಿಭಜನೆಗಿಂತ ಮುಂಚೆ ಆಳದಂಥವರು. ಇನ್ನೊಂದು ವಿಭಜನೆ ಆದ ನಂತರ ಆಳದಂತಹ ರಾಜರ ಚರಿತ್ರೆ. ಇವಾಗ ನೀವು ಹೇಳಿ, ವಿಭಜನೆಗಿಂತ ಮುಂಚೆ ಆಳದಂತಹ ರಾಜರನ್ನು 7ನೇ ಭಾಗದಲ್ಲಿ ಬರ್ಕೊಳ್ಳಿ. ವಿಭಜನೆ ಆದ ನಂತರ ಆಳದಂಥ ಆ ಚರಿತ್ರೆಯನ್ನು 8ನೇ ಭಾಗದಲ್ಲಿ ಬರ್ಕೊಳ್ಳಿ. 7ನೇ ಭಾಗ ಏನು? ವಿಭಜನೆಗಿಂತ ಮುಂಚಿನವಾಗಿರುವಂಥ ರಾಜರು. 8ನೇ ಭಾಗ ವಿಭಜನೆ ಆದ ನಂತರ ಅವರ ಚರಿತ್ರೆ. ಓಕೆ, ಈಗ 7ನೇ ಭಾಗದ ಬಗ್ಗೆ ಮಾತಾಡ್ತಿದ್ದೀವಿ. ವಿಭಜನೆಗಿಂತ ಮುಂಚೆ ಎಷ್ಟು ಜನ ರಾಜರು ಆಳ್ತಾರೆ ಪ್ರಿಯರೇ? ವಿಭಜನೆಗಿಂತ ಮುಂಚೆ ಮುಖ್ಯವಾಗಿ ಮೇಜರಾಗಿ ಎಷ್ಟು ಜನ ರಾಜರು ಆಳ್ತಾರೆ? ಯಾರ್ಯಾರು? ಸೌಲನು, ದಾವೀದನು, ಸೊಲೊಮೋನನು. ಹಾಗಾದರೆ ದಾವೀದನ ಚರಿತ್ರೆ ಆಗಬೇಕಾದ್ರೆ, ಸತ್ಯವೇದದಲ್ಲಿ ಅರ್ಥ ಆಗಬೇಕಾದ್ರೆ ಯಾವ ಭಾಗಗಳನ್ನು ಓದ್ಕೋಬೇಕು? 1ನೇ ರಾಜನು ಯಾರು? ಸೌಲನಲ್ವಾ? ಓಕೆ, ಈಗ ಸೌಲನ ಚರಿತ್ರೆ ಅರ್ಥ ಆಗಬೇಕಂದ್ರೆ ಸತ್ಯವೇದದಲ್ಲಿ ಯಾವ ಭಾಗಗಳನ್ನು ಓದ್ಕೋಬೇಕು? 1ನೇ ಸಮುವೇಲನ ಗ್ರಂಥ 10ನೇ ಅಧ್ಯಾಯದಿಂದ ಹಿಡಿದು 31ನೇ ಅಧ್ಯಾಯದವರೆಗೂ, ಸೌಲನ ಮರಣದವರೆಗೂ. ಮೊದಲನೇ ಅರಸ ಅಲ್ವಾ? ಅವರ ಚರಿತ್ರೆಯನ್ನು ತಿಳಿಸುವಂಥ ಪುಸ್ತಕ ಯಾವುದು? ಸಮುವೇಲನ ಮೊದಲನೇ ಗ್ರಂಥ 10ನೇ ಅಧ್ಯಾಯದಿಂದ ಹಿಡಿದು 31ನೇ ಅಧ್ಯಾಯದವರೆಗೂ. ಇದು ಸೌಲನ ಹಿಸ್ಟ್ರಿಯನ್ನು ತಿಳಿಸುತ್ತೆ. ಈಗ ಸೆಕೆಂಡ್ ರಾಜರು ಯಾರು? ನೆನ್ಪಿಟ್ಕೊಳ್ಳಿ, ಯಾವ ಭಾಗದಲ್ಲಿದ್ದೀವಿ? 7ನೇ ಭಾಗದಲ್ಲಿದ್ದೀವಿ. 7ನೇ ಭಾಗದ ಹೆಸರೇನು? ವಿಭಜನೆಗಿಂತ ಮುಂಚೆ ಆಡಿದಂತಹ ರಾಜರು. ವಿಭಜನೆಗಿಂತ ಮುಂಚೆ ಆಡಿದಂತಹ ರಾಜರಲ್ಲಿ ಫಸ್ಟ್ ರಾಜ ಯಾರು? ಸೌಲನು. ಅವರ ಚರಿತ್ರೆಯನ್ನು ಹೇಳುವಂತಹ ಪುಸ್ತಕ ಯಾವುದು? ಸಮುವೇಲನ ಮೊದಲನೇ ಗ್ರಂಥ 10ರಿಂದ 31. ನೆಕ್ಸ್ಟ್ ಅವರಾದ ನಂತರ ಯಾರು ಆಳ್ತಾರೆ? ದಾವೀದನು. ದಾವೀದನ ಚರಿತ್ರೆಯನ್ನು ಯಾವ ಪುಸ್ತಕ ಹೇಳುತ್ತೆ? 2ನೇ ಸಮುವೇಲನ ಗ್ರಂಥ ಪೂರ್ತಿಯಾಗಿ 2ನೇ ಸಮುವೇಲನ ಗ್ರಂಥ ಪೂರ್ತಿಯಾಗಿ, ಮತ್ತು ಅದರ ಜೊತೆಯಲ್ಲಿ ಪೂರ್ವಕಾಲ ವೃತ್ತಾಂತ 1ನೇ ಗ್ರಂಥ. ಇವಾಗ ಹೇಳಿ, ದಾವೀದನ ಚರಿತ್ರೆ ಅರ್ಥ ಆಗಬೇಕಾದ್ರೆ ಯಾವ್ದು ಓದಬೇಕು? 2ನೇ ಸಮುವೇಲನ ಗ್ರಂಥ ಜೊತೆಯಲ್ಲಿ 1ನೇ ಪೂರ್ವಕಾಲ ವೃತ್ತಾಂತ, ಜೊತೆಯಲ್ಲಿ ಇನ್ನೂ ಏನು ಓದಬೇಕು? ಕೀರ್ತನೆಗಳು. ಮಿಸ್ ಮಾಡಬಾರ್ದು. ದಾವೀದನ ಚರಿತ್ರೆ ಓದಬೇಕಾದ್ರೆ ಜೊತೆಯಲ್ಲಿ ಯಾವುದು ಓದಬೇಕು? ಕೀರ್ತನೆಗಳು ಓದಬೇಕು. ಅದು ಎಲ್ಲೋ ಇರ್ಬೋದು, ಅದು ಎಲ್ಲೋ ಕಾವ್ಯ ಗ್ರಂಥಗಳ ಕ್ಯಾಟಗರಿಯಲ್ಲಿದೆ. ಆದರೆ ದಾವೀದನ ಚರಿತ್ರೆ ಈ 2 ಗ್ರಂಥಗಳು, 2ನೇ ಸಮುವೇಲನ ಗ್ರಂಥ, 1ನೇ ಪೂರ್ವಕಾಲ ವೃತ್ತಾಂತ, ಇದೆರಡು ಓದಿದ ನಂತರ ಯಾವುದನ್ನು ಜೊತೆಯಲ್ಲಿ ತೊಗೊಂಡು ಓದಬೇಕು? ಕೀರ್ತನೆಗಳನ್ನು ಓದಿದ್ರೆ ಮಾತ್ರ ದಾವೀದನು ನಮಗೆ ಪೂರ್ತಿಯಾಗಿ ಅರ್ಥ ಆಗ್ತಾರೆ. ಓಕೆ, ದಾವೀದನಾದ ನಂತರ ಯಾರು ಬರ್ತಾರೆ ಪಟ್ಟಕ್ಕೆ? ಸೊಲೊಮೋನನು. ಸೊಲೊಮೋನನ ಚರಿತ್ರೆ ಅರ್ಥ ಆಗಬೇಕಾದ್ರೆ ಏನು ಓದಬೇಕು? 1ನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯದಿಂದ ಹಿಡಿದು 11ನೇ ಅಧ್ಯಾಯದವರೆಗೂ. ಅದರ ಜೊತೆಯಲ್ಲಿ ಇನ್ನೂ ಏನು ಓದಬೇಕು? 2ನೇ ಪೂರ್ವಕಾಲ ವೃತ್ತಾಂತ 1ನೇ ಅಧ್ಯಾಯದಿಂದ ಹಿಡಿದು 9ನೇ ವಚನದವರೆಗೂ ಓದಬೇಕು. ಈ ಜೊತೆಯಾಗಿ ನಾವು ಹೇಗೆ ಓದ್ತೀವಿ ಅಂತ ಹೇಳಿದ್ರೆ, ಅರಸುಗಳು ಫುಲ್ಲು ಮೊದಲನೇ ಅರಸುಗಳು ಗ್ರಂಥವನ್ನು ತೊಗೊಂಡು ಪೂರ್ತಿಯಾಗಿ ಓದಿ ಕಂಪ್ಲೀಟ್ ಮಾಡುವಂತಹದ್ದು. ಆ ಕಡೆ ಸೊಲೊಮೋನನೂ ಅರ್ಥ ಆಗಿಲ್ಲ, ಈ ಕಡೆ ದಾವೀದನೂ ಅರ್ಥ ಆಗಿಲ್ಲ. ಹೌದಾ? ಹಂಗಾಗಬಾರ್ದಲ್ವ? ಅದಕ್ಕೋಸ್ಕರ ಸೊಲೊಮೋನನ ಚರಿತ್ರೆ ಸ್ಪೆಸಿಫಿಕ್ ಆಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಮೊದಲನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯ 1ನೇ ಅಧ್ಯಾಯದಿಂದ ಹಿಡಿದು 11ನೇ ಅಧ್ಯಾಯದವರೆಗೂ. ಜೊತೆಯಲ್ಲಿ ಯಾವುದು ಓದಬೇಕು? ಪೂರ್ವಕಾಲ ವೃತ್ತಾಂತ 2ನೇ ಗ್ರಂಥ 1ನೇ ಅಧ್ಯಾಯದಿಂದ ಹಿಡಿದು 9ನೇ ಅಧ್ಯಾಯದವರೆಗೂ. ಇವಾಗ ಹೇಳಿ, ಸೊಲೊಮೋನನ ಚರಿತ್ರೆಯನ್ನು ಹೇಳುವಂಥ ಇನ್ನೂ ಪುಸ್ತಕಗಳಿದೆಯಾ ಸತ್ಯವೇದದಲ್ಲಿ? ಅದನ್ನು ತೊಗೊಂಡು ಬರಬೇಕಲ್ವ ಇಲ್ಲಿಗೆ ಓದಬೇಕಾದ್ರೆ? ಯಾವ್ದು ತರಬೇಕು? ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತೆ. ಹಾಗಾದರೆ ಸೊಲೊಮೋನನ ಚರಿತ್ರೆ ಪೂರ್ವಕಾಲ ವೃತ್ತಾಂತ 2ನೇ ಗ್ರಂಥ ಓದಿದ ತಕ್ಷಣ ಯಾವುದು ಓದಬೇಕು? ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತೆಗಳು. ಇಷ್ಟು ಓದಿದ್ರೆ, 5 ಪುಸ್ತಕಗಳನ್ನು ಓದಿದ್ರೆ, 5 ಪುಸ್ತಕಗಳಿರುವಂತಹ ಭಾಗಗಳು ಓದಿದ್ರೆ ಸೊಲೊಮೋನನ ಚರಿತ್ರೆ ಅವಾಗ ಅರ್ಥ ಆಗುತ್ತೆ. ದಾವೀದನ ಚರಿತ್ರೆ ಅರ್ಥ ಆಗಬೇಕಾದ್ರೆ 3 ಪುಸ್ತಕಗಳಿದೆ, ಬೇರೆ ಬೇರೆ ಭಾಗಗಳು. ಅಷ್ಟನ್ನು ಓದಿದ್ರೆ ದಾವೀದನ ಚರಿತ್ರೆ ಅರ್ಥ ಆಗುತ್ತೆ. ಓಕೆ, ಎಷ್ಟನೇ ಭಾಗವನ್ನು ಮುಗಿಸಿದ್ದೀವಿ?
7ನೇ ಭಾಗವನ್ನು ಮುಗಿಸಿದ್ದೀವಿ. 7ನೇ ಭಾಗದ ಹೆಸರು ಐಕ್ಯವಾಗಿದ್ದಾಗ ಆಳಿದಂತಹ ರಾಜರು. ಐಕ್ಯವಾಗಿದ್ದಾಗ ಆಳಿದಂತಹ ರಾಜರು 3 ಜನ. ಆ 3 ರಾಜರ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಆ 3 ರಾಜರಿಗೆ ಸಂಬಂಧಪಟ್ಟಿರುವಂತಹ ಭಾಗಗಳು ಯಾವ್ದ್ಯಾವುದು ಅಂತ ಹೇಳಿ ನೋಡ್ಕೊಂಡಿದ್ದೀವಿ. ಈಗ ಎಷ್ಟನೇ ಭಾಗಕ್ಕೆ ಹೋಗಬೇಕು? 8ನೇ ಭಾಗ. ಓಕೆ, 8ನೇ ಭಾಗ ಏನು ಅಂತ ಹೇಳಿದ್ದೆ? ವಿಭಜನೆ ಆದ ನಂತರ. ವಿಭಜನೆ ಆದ ನಂತರ ಹೇಗಾಗೋಗುತ್ತೆ ಪ್ರಿಯರೇ ಇವ್ರ ಪರಿಸ್ಥಿತಿ? ವಿಭಜನೆ ಆದ ನಂತರ ಯಾರ್ಯಾರು ಬೇರೆ ಆಗ್ತಾರೆ? 10 ಗೋತ್ರಗಳು ಇಸ್ರಾಯೇಲಿಯರು ಬೇರೆ ಆಗ್ತಾರೆ. ಅದಾದ ನಂತರ 2 ಗೋತ್ರಗಳು ಯಹೂದ್ಯರು ಬೇರೆ ಆಗ್ತಾರೆ. ಹಾಗಾದರೆ ಇವರಿಬ್ಬರಿಗೂ ರಾಜರು ಬೇರೆ ಬೇರೆಯವರು ಇರಬೇಕಲ್ವಾ? ಓಕೆ, ಈಗ ಇಸ್ರಾಯೇಲಿಯರು ಸ್ಪ್ಲಿಟ್ ಆದ ನಂತರ ಇಸ್ರಾಯೇಲಿಯರ ಚರಿತ್ರೆಯನ್ನು ಮಾತಾಡ್ಕೊಳ್ಳೋಣ. ಫಸ್ಟ್ 10 ಗೋತ್ರದ ಇಸ್ರಾಯೇಲಿಯರ ಚರಿತ್ರೆಯನ್ನು ಮಾತಾಡಿ ಆಮೇಲೆ 2 ಗೋತ್ರದ ಯಹೂದ್ಯರ ಚರಿತ್ರೆಗೆ ಬರೋಣ. ಈ 10 ಗೋತ್ರಗಳ ಚರಿತ್ರೆಯನ್ನು ನೋಡಬೇಕಾದ್ರೆ ಯಾವ ಗ್ರಂಥಗಳು ಓದಬೇಕು? ಇಸ್ರಾಯೇಲಿಯರ 10 ಗೋತ್ರಗಳ ಚರಿತ್ರೆ ನಮ್ಗೆ ಅರ್ಥ ಆಗಬೇಕಾದ್ರೆ ಯಾವ್ಯಾವ ಗ್ರಂಥಗಳನ್ನು ಓದಬೇಕು ಅಂದರೆ 8ನೇ ಭಾಗದಲ್ಲಿ ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ 1ನೇ ಅರಸುಗಳ ಗ್ರಂಥ 12ನೇ ಅಧ್ಯಾಯದಿಂದ ಹಿಡಿದು ಕೊನೆವರೆಗೂ. 1ನೇ ಅರಸುಗಳ ಗ್ರಂಥ 12ನೇ ಅಧ್ಯಾಯದಿಂದ ಹಿಡಿದು ಕೊನೆವರೆಗೂ. ನೆಕ್ಸ್ಟ್ ಜೊತೆಯಲ್ಲಿ 2ನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯದಿಂದ ಹಿಡಿದು 18ನೇ ಅಧ್ಯಾಯದವರೆಗೂ. ಈ ಎರಡೂ ಸಹ ಏನನ್ನು ತಿಳಿಸ್ತಿದೆ? ನಾನೀಗ ಹೇಳಿದಂತಹ ವಾಕ್ಯ ಭಾಗಗಳು ಏನನ್ನು ತಿಳಿಸ್ತಿದೆ? ವಿಭಜನೆಯಾದ ನಂತರ 10 ಗೋತ್ರ ಇಸ್ರಾಯೇಲಿಯರ ಚರಿತ್ರೆಯನ್ನು ತಿಳಿಸುವಂತಹ ವಾಕ್ಯ ಭಾಗಗಳು ಇದು. ಇದರ ಜೊತೆಯಲ್ಲಿ ಇನ್ನೂ ಏನು ಓದಬೇಕು? ಏಕೆಂದರೆ ಇಸ್ರಾಯೇಲಿಯರಿಗೆ ಆ 10 ಗೋತ್ರಗಳ ಹತ್ರ ಯಾವ ಪ್ರವಾದಿಗಳು ಹೋಗೇ ಇಲ್ವಾ? ಯಾರು ಹೋಗೇ ಇಲ್ವಾ? ಹೋಗಿದ್ದಾರಾ ಇಲ್ವಾ? ಹೋಗಿದ್ದಾರೆ. ಆದರೆ ಪ್ರವಾದಿ ಗ್ರಂಥಗಳನ್ನು ತೆಗೆದು ಸಪ್ರೇಟಾಗಿ ಎಲ್ಲೆಲ್ಲೋ ಜೋಡಿಸಿದಾರಲ್ವ, ನಾವು ಅದನ್ನು ಮತ್ತೆ ತೊಗೊಬರಬೇಕು. ಈ 10 ಗೋತ್ರಗಳಿಗೆ ಸಂಬಂಧಪಟ್ಟಿರುವಂಥ ಇಸ್ರಾಯೇಲಿಯರಿಗೆ ಸಂಬಂಧಪಟ್ಟಿರುವಂಥ ಪ್ರವಾದಿಗಳು ಯಾರ್ಯಾರು, ಅವರ ಗ್ರಂಥಗಳನ್ನು ಜೊತೆಯಲ್ಲಿ ತಂದಿಡಬೇಕಲ್ವಾ? ಓಕೆ, ಯಾವ್ದು ಅದು? ಹೋಶೇಯನ ಗ್ರಂಥ, ಆಮೋಸನ ಗ್ರಂಥ, ಯೋನನ ಗ್ರಂಥ. ಈ 3 ಗ್ರಂಥಗಳನ್ನು ಇಸ್ರಾಯೇಲಿಯರ 10 ಗೋತ್ರಗಳ ಚರಿತ್ರೆ ಓದಬೇಕಾದ್ರೆ ಜೊತೆಯಲ್ಲಿ ಓದಬೇಕು. ನೆಕ್ಸ್ಟ್ ಆ 8ನೇ ಭಾಗದಲ್ಲಿ ಇನ್ನೂ ಏನು ಬಾಕಿ ಇದೆ? ಹೌದಾ? 2ನೇದು ಯಾವುದು? 2 ಗೋತ್ರಗಳಿತ್ತಲ್ವ ಯಹೂದ್ಯರದ್ದು, ಅದು. ಅವರಿಗೆ ಸಂಬಂಧಪಟ್ಟಿರುವಂಥ ಚರಿತ್ರೆ ಅರ್ಥ ಆಗಬೇಕಾದ್ರೆ ಯಾವ್ಯಾವ ಭಾಗಗಳನ್ನು ಓದಬೇಕು? ಅರಸುಗಳು ಮತ್ತೆ 1ನೇ ಅರಸುಗಳು 1ನೇ ಅಧ್ಯಾಯದಿಂದ ಹಿಡಿದು 12ನೇ ಅಧ್ಯಾಯ. ಅದು ಯಹೂದ್ಯರ ಚರಿತ್ರೆಯನ್ನು ತಿಳಿಸುತ್ತೆ, ಈ ಕಡೆ ಇಸ್ರಾಯೇಲಿಯರ ಚರಿತ್ರೆಯನ್ನು ತಿಳಿಸುತ್ತೆ. ಸೊ ಅದನ್ನೂ ಸಹ ಬರ್ಕೊಳ್ಳಿ ದಯವಿಟ್ಟು. 1ನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯದಿಂದ 12ನೇ ಅಧ್ಯಾಯದಿಂದ ಹಿಡಿದು ಕೊನೆವರೆಗೂ. ಅದರ ಜೊತೆಯಲ್ಲಿ 2ನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯದಿಂದ ಹಿಡಿದು 25ನೇ ಅಧ್ಯಾಯದವರೆಗೂ. ಸ್ವಲ್ಪ ಹೆವಿ ಆಗ್ತಿರ್ಬೋದು ಹೇಳುವಂತಹದ್ದು, ಆದರೆ ನೀವು ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಾಗಿರೋದ್ರಿಂದ, ತುಂಬ ಜನ ಯವ್ವನಸ್ಥರಿರೋದ್ರಿಂದ ಇದನ್ನು ಕೇಳಿ ಜೀರ್ಣ ಮಾಡ್ಕೊಳ್ತೀರಾ ಅನ್ನುವಂತಹ ಚಿಕ್ಕ ನಂಬಿಕೆ ಇರೋದ್ರಿಂದ, ಅಟ್ಲೀಸ್ಟ್ ಈಗಲೇ ಪೂರ್ತಿ ಜೀರ್ಣ ಮಾಡ್ಕೊಳ್ದೆ ಹೋದರೂ ಇದು ಒಂದ್ಸರಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ನಂತರ ಮತ್ತೆ ನೋಡಿ ನೋಟ್ಸ್ ಮಾಡ್ಕೊಳ್ತೀರಾ ಅನ್ನುವಂತಹ ಉದ್ದೇಶದಿಂದನೇ ಹೇಳ್ತಿರುವಂತಹದ್ದು. ಓಕೆ, ಯಹೂದ್ಯರ ಚರಿತ್ರೆಯನ್ನು ತಿಳಿಸುವಂತಹ ಗ್ರಂಥಗಳ ವಾಕ್ಯ ಭಾಗಗಳನ್ನು ಹೇಳ್ತಿದ್ದೀನಿ. ಅರಸುಗಳ ಗ್ರಂಥ 12ನೇ ಅಧ್ಯಾಯದಿಂದ ಹಿಡಿದು ಕೊನೆಯವರೆಗೂ 1ನೇ ಅರಸುಗಳ ಗ್ರಂಥ. ಈಗ ಮತ್ತೆ 2ನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯದಿಂದ ಹಿಡಿದು 25ನೇ ಅಧ್ಯಾಯದವರೆಗೂ. 2ನೇ ಪೂರ್ವಕಾಲ ವೃತ್ತಾಂತದ ಗ್ರಂಥ 10ನೇ ಅಧ್ಯಾಯದಿಂದ ಹಿಡಿದು 36ನೇ ಅಧ್ಯಾಯದವರೆಗೂ. ಇಷ್ಟರ ಜೊತೆಯಲ್ಲಿ ಯಾವುದು ಓದಬೇಕು? ಇಷ್ಟರ ಜೊತೆಯಲ್ಲಿ ಯಹೂದ್ಯರಿಗೆ ಸಂಬಂಧಪಟ್ಟಂತಹ ಚರಿತ್ರೆಯನ್ನು ತಿಳ್ಕೊಳ್ಲಿಕ್ಕೆ ಇಷ್ಟರ ಜೊತೆಯಲ್ಲಿ ಇನ್ನೂ ಏನು ಓದಬೇಕು? ಏಕೆಂದರೆ ಇವ್ರ ಹತ್ರನೂ ಪ್ರವಾದಿಗಳು ಹೋಗಿರ್ತಾರಾ ಇಲ್ವಾ? ಇವರಿಗೆ ಯಹೂದ್ಯರಿಗೆ ಸಂಬಂಧಪಟ್ಟಿರುವಂಥ ಪ್ರವಾದಿಗಳಿದ್ದಾರಾ? ಅವರನ್ನು ಸಹ ಇವ್ರ ಜೊತೆಯಲ್ಲಿ ತೊಗೊಂಡು ಸೇರಿಸಿ ಓದಿದ್ರೆ ಅಲ್ವಾ ಅರ್ಥ ಆಗುವಂತಹದ್ದು? ಅಥವಾ ಯಹೂದ್ಯರ ಚರಿತ್ರೆ ಪೂರ್ತಿ ಮುಗಿಸ್ಬಿಟ್ಟು ಆಮೇಲೆ ಸಪ್ರೇಟಾಗಿ ಪ್ರವಾದಿ ಗ್ರಂಥಗಳನ್ನು ಓದಿದ್ರೆ ಅರ್ಥ ಆಗತ್ತಾ? ಅದಕ್ಕೆ ಹಾಗಾದರೆ ಈ 2 ಗೋತ್ರಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರವಾದಿಗಳು ಯಾರ್ಯಾರು? ಯೆಶಾಯನು, ಹಬಕ್ಕೂಕನ ಗ್ರಂಥ, ಮೀಕನ ಗ್ರಂಥ, ನಹೂಮನ ಗ್ರಂಥ, ಓಬೇದ್ಯನ ಗ್ರಂಥ. ಈ ಗ್ರಂಥಗಳನ್ನೆಲ್ಲ ಜೊತೆಯಲ್ಲಿ ಈಗ ನೀವು ಓದಂತಹ ಈಗ ನೀವು ನೋಡಿದಂತಹ ಯಹೂದ್ಯರ ಚರಿತ್ರೆ ಜೊತೆಯಲ್ಲಿ ಓದಬೇಕು. ಬ್ರದರ್ ತಲೆ ಕೆಡ್ತಿದೆ ಅಂತೀರಾ? ಓಕೆ, ಇನ್ನು 2 ಭಾಗಗಳು ಪ್ರಿಯರೇ ಮುಗಿಸ್ಕೊಳ್ಳೋಣ. ಕೇಳಲಿಕ್ಕೆ ಸ್ವಲ್ಪ ಕಠಿಣವಾಗಿದ್ದರೂ ಸಹ, ಕೇಳಲಿಕ್ಕೆ ಸ್ವಲ್ಪ ಕಷ್ಟಕರವಾಗಿದ್ದರೂ ಸಹ ಒಂದು ಸರಿ ಇದನ್ನು ಕರೆಕ್ಟಾಗಿ ಒಂದು 5ರಿಂದ 10 ಸಾರಿ ನಾವು ಓದಿ ರಿವೈಸ್ ಮಾಡಿ, ನೀವು ಬರ್ಕೊಂಡಿರುವಂತಹ ನೋಟ್ಸನ್ನು ಒಂದು 5ರಿಂದ 10 ಸಾರಿ ರಿವೈಸ್ ಮಾಡಿದ್ರೆ ಮತ್ತೆ ಓದಿದ್ರೆ ಒಂದು 5-10 ದಿನ ಕಷ್ಟಪಟ್ಟು, ಇನ್ನು ಹಳೆ ಒಡಂಬಡಿಕೆ ಅರ್ಥ ಆಗೋದಿಲ್ಲ ಅನ್ನುವಂತಹ ಸಮಸ್ಯೆ ನಮ್ಮ ಜೀವನದಲ್ಲಿ ಯಾವತ್ತೂ ಬರೋದಿಲ್ಲ. ಸ್ವಲ್ಪ ದಿನ ಕಷ್ಟಪಟ್ಟರೆ ಜಾಸ್ತಿ ದಿನ ಸತ್ಯವೇದವನ್ನು ನಾನು ತಿಳ್ಕೊಂಡಿದ್ದೀನಿ ಬ್ರದರ್, ಹಳೆ ಒಡಂಬಡಿಕೆ ಕಷ್ಟ ಅಂತ ನೀವು ಹೇಳ್ತೀರಾ, ಆದರೆ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೆಮ್ಮೆಯಾಗಿ ನೀವು ಓಡಾಡಬಹುದು. ಹಾಗೆ ಓಡಾಡಬೇಕಾದ್ರೆ ಸ್ವಲ್ಪ ದಿನ ಕಷ್ಟಪಡಬೇಕು. ಓಕೆ, 9ನೇ ಭಾಗ ಯಾವುದು?
9ನೇ ಭಾಗ ಯಾವುದು? 9ನೇ ಭಾಗದಲ್ಲಿ ನಾವು ಯಾವ್ಯಾವ ಗ್ರಂಥಗಳನ್ನು ಓದಬೇಕು ಅಂತ ಹೇಳಿ ಕೇಳಿದ್ರೆ, ಪ್ರಲಾಪಗಳು, ಯೆಹೆಜ್ಕೇಲನು, ದಾನಿಯೇಲನು. ಇಷ್ಟಕ್ಕೂ 9ನೇ ಭಾಗಕ್ಕಿರುವಂತಹ ಟೈಟಲ್ ಏನು? ಈ 3 ಗ್ರಂಥಗಳ ಹೆಸರೇ ಹೇಳ್ತಿದೆ. ಇನ್ನೊಂದು ಸಾರಿ ಹೇಳ್ತಿದ್ದೀನಿ ಹೆಸರುಗಳು: ಪ್ರಲಾಪಗಳು, ಯೆಹೆಜ್ಕೇಲನ ಗ್ರಂಥ, ದಾನಿಯೇಲನ ಗ್ರಂಥ. ಈ 3 ಗ್ರಂಥಗಳನ್ನು ನೋಡಬೇಕಾದ್ರೆ ನೀವು ಈ ಭಾಗಕ್ಕೆ ಏನು ಹೆಸರು ಇರ್ಬೋದು ಅಂತ ನಿಮಗೆ ಅನ್ನಿಸ್ತಿದೆ? ಸೆರೆಯ ಗ್ರಂಥಗಳು, ಸೆರೆಯಲ್ಲಿದ್ದಾಗ ಅವರ ಚರಿತ್ರೆ. ನೆಕ್ಸ್ಟ್ 10ನೇ ಭಾಗ. 10ನೇ ಭಾಗ ಸೆರೆಯ ಅನಂತರ, ಅಂದರೆ ಇವರು ಬಿಡುಗಡೆ ಆದ ಅನಂತರ, ಸೆರೆಯ ಅನಂತರ. ಯಾವ್ಯಾವ ಗ್ರಂಥಗಳನ್ನು ಅಲ್ಲಿ ಓದಬೇಕು? ಎಜ್ರ ಗ್ರಂಥ, ಹಗ್ಗಯನ ಗ್ರಂಥ, ಜಕರ್ಯನ ಗ್ರಂಥ, ಎಸ್ತೇರಳು, ನೆಹೆಮ್ಯನ ಗ್ರಂಥ. ಇಷ್ಟು ಗ್ರಂಥಗಳನ್ನು ಓದಬೇಕು. ಜೊತೆಯಲ್ಲಿ ಸೆರೆಯ ಅನಂತರದ ಭಾಗದಲ್ಲಿ ಇಷ್ಟು ವಾಕ್ಯ ಭಾಗಗಳನ್ನು ಓದಿದ್ರೆ ಓಕೆ, ರಿಲೀಸ್ ಆದ ನಂತರ ಅವರ ಚರಿತ್ರೆ ಏನೇನಾಯಿತು, ಹೇಗಾಯಿತು ಅಂತ ಹೇಳಿ ನಮಗೆ ಅರ್ಥವಾಗತ್ತೆ. ಓಕೆ, ಒಂದು ಸಾರಿ ರಿವೈಸ್ ಮಾಡೋಣ. ಈಗ ಆಲೋಚನೆ ಮಾಡಿರುವಂತಹದನ್ನು ರಿವೈಸ್ ಮಾಡಿ 1-2 ನಿಮಿಷದಲ್ಲಿ ಅಣ್ಣವರಿಗೆ ಸಮಯವನ್ನು ಒಪ್ಪಿಸ್ಬಿಡೋಣ. ಓಕೆ, ನಿಮ್ಮ ನೋಟ್ಸನ್ನು ತೆಗೆದಿಟ್ಕೊಳ್ಳಿ, ಉತ್ತರ ಕೊಡಲಿಕ್ಕೆ ರೆಡಿಯಾಗಿ. ಮೊಟ್ಟ ಮೊದಲನೇದಾಗಿ ನಮ್ಮ ಅಂಶದ ಹೆಸರು ಏನು ಹೇಳಿ? ನಮ್ಮ ಅಂಶದ ಹೆಸರೇನು? ಸತ್ಯವೇದವನ್ನು ಓದುವುದಕ್ಕಿಂತ ಮುಂಚೆ ತಿಳಿಯಬೇಕಾದ ಪ್ರಾಥಮಿಕ ವಿಚಾರಗಳು. ಅದರಲ್ಲಿ ಹಳೆಯ ಒಡಂಬಡಿಕೆ ಚರಿತ್ರೆಯನ್ನು ನೋಡಿದ್ದೀವಿ. ಹಳೆಯ ಒಡಂಬಡಿಕೆಯನ್ನು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡ್ಬೋದು? 2 ಭಾಗಗಳಿವೆ. 1ನೇದು ಪಿತೃಗಳ ಕಾಲ, 2ನೇದು ಧರ್ಮಶಾಸ್ತ್ರದ ಕಾಲ. ಪಿತೃಗಳ ಕಾಲದಲ್ಲಿರುವಂಥ ಗುಣಲಕ್ಷಣಗಳೇನೇನು? ವರಸೆ ಇರಲಿಲ್ಲ. ನೆಕ್ಸ್ಟ್ ಆಯುಷ್ಕಾಲ 120ಕ್ಕಿಂತ ಜಾಸ್ತಿ. ಅದಾದ ನಂತರ ಯಾಜಕತ್ವ ಕುಟುಂಬಸ್ಥರೇ ನಡೆಸ್ತಿದ್ರು. ಓಕೆ, ನೆಕ್ಸ್ಟ್ ಧರ್ಮಶಾಸ್ತ್ರ ಕಾಲಕ್ಕೆ ಬಂದ ನಂತರ ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು? ಪಿತೃಗಳ ಕಾಲದಲ್ಲಿರುವಂತಹ ಪ್ರಿನ್ಸಿಪಲ್ಸನ್ನು ತೊಗೊಂಡು ಬಂದು ಧರ್ಮಶಾಸ್ತ್ರಕ್ಕೆ ಅಪ್ಲೈ ಮಾಡುವಂತಹದ್ದಾಗಲಿ, ಅಥವಾ ಧರ್ಮಶಾಸ್ತ್ರದಲ್ಲಿರುವಂಥ ಪ್ರಿನ್ಸಿಪಲ್ಸನ್ನು ತಂದು ಹೊಸ ಒಡಂಬಡಿಕೆಗೆ ಅಪ್ಲೈ ಮಾಡುವಂತಹದ್ದಾಗಲಿ ಮಾಡಬಾರ್ದು. ಈ ಕೆಲಸಗಳನ್ನು ಮಾಡಲೇಬಾರದು. ಅದು ಬೇರೆ, ಪಿತೃಗಳ ಕಾಲ ಬೇರೆ, ಧರ್ಮಶಾಸ್ತ್ರದ ಕಾಲ ಬೇರೆ, ಹೊಸ ಒಡಂಬಡಿಕೆಯ ಕಾಲ ಬೇರೆ. ಪಿತೃಗಳ ಕಾಲದಲ್ಲಿ ವರಸೆ ಇರಲಿಲ್ಲ, ಅದನ್ನು ತೊಗೊಂಬಂದು ಧರ್ಮಶಾಸ್ತ್ರಕ್ಕೆ ಅಪ್ಲೈ ಮಾಡಬಾರ್ದು. ಹೌದಾ? ಈಗ ಧರ್ಮಶಾಸ್ತ್ರದಲ್ಲಿ ಹಳ್ಳಿಗೆ ಹಲ್ಲು, ಕಣ್ಣಿಗೆ ಕಣ್ಣು ಇತ್ತು, ಅದನ್ನು ತೊಗೊಂಬಂದು ಎಲ್ಲ ಅಪ್ಲೈ ಮಾಡಬಾರ್ದು. ಹೊಸ ಒಡಂಬಡಿಕೆಯಲ್ಲಿ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಬರ್ಸಿದಾರಲ್ವ, ಅಲ್ಲಿಗೆ ಅಪ್ಲೈ ಮಾಡಬಾರ್ದು. ಈ ಕಾಲಗಳು ಬೇರೆ ಬೇರೆ. ಹೌದಾ? ನೆಕ್ಸ್ಟ್ ಓಕೆ, ಧರ್ಮಶಾಸ್ತ್ರದ ಕಾಲಕ್ಕಿರುವಂಥ ಲಕ್ಷಣಗಳನ್ನು ಹೇಳಿ. ಲಿಖಿತಪೂರ್ವಕವಾಗಿರುವಂಥ ಧರ್ಮಶಾಸ್ತ್ರವನ್ನು ಕೊಡ್ತಾರೆ. ಯಾರನ್ನು ವಿವಾಹ ಆಗಬೇಕು ಅನ್ನುವುದರ ಬಗ್ಗೆ ಸ್ಟ್ರಿಕ್ಟ್ ಗೈಡ್ಲೈನ್ಸನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಆಯುಷ್ಕಾಲಗಳು ಕಡಿಮೆ ಆಗ್ತಾ ಬಂತು. ಅದಾದಮೇಲೆ ಯಾಜಕತ್ವ ಈ ಗೋತ್ರದವರೇ ನಡೆಸಬೇಕು ಅನ್ನುವಂಥ ರೂಲ್ ಬಂತು. ಓಕೆ, ಅದಾದ ನಂತರ ಏನು ಆಲೋಚನೆ ಮಾಡಿದ್ವಿ? ಸತ್ಯವೇದ ಹೇಗೆ ಜೋಡಿಸಲ್ಪಟ್ಟಿದೆ? ಸತ್ಯವೇದ ಹೇಗೆ ಜೋಡಿಸಲ್ಪಟ್ಟಿದೆ? ಮೊದಲನೇ 17 ಪುಸ್ತಕಗಳು ಎಲ್ಲಿಂದ ಹಿಡಿದು ಎಲ್ಲಿವರೆಗೂ? ಆದಿಕಾಂಡದಿಂದ ಹಿಡಿದು ಎಸ್ತೇರಳ ಗ್ರಂಥದವರೆಗೂ. ಇದು ಏನು ಪುಸ್ತಕಗಳು? ಚರಿತ್ರೆ ಪುಸ್ತಕಗಳು. ಯೋಬನ ಗ್ರಂಥದಿಂದ ಹಿಡಿದು ಪರಮಗೀತೆಗಳು. ಇದು ಯಾವ ಪುಸ್ತಕಗಳು? ಕಾವ್ಯ ಗ್ರಂಥಗಳು. ಯೆಶಾಯನ ಗ್ರಂಥದಿಂದ ಹಿಡಿದು ಮಲಾಕಿ ಗ್ರಂಥದವರೆಗೂ ಯಾವ ಪುಸ್ತಕಗಳು? ಪ್ರವಾದನೆ ಪುಸ್ತಕಗಳು. ಈಗ ಇದು ಸತ್ಯವೇದ ಜೋಡಿಸಲ್ಪಟ್ಟಿರುವಂಥ ಕ್ರಮ. ಆದರೆ ನಾವಿದನ್ನು ಹೇಗೆ ಜೋಡಿಸ್ಕೊಳ್ತಿದ್ದೀವಿ? ಹೇಗೆ ಜೋಡಿಸ್ಕೊಂಡಿದ್ದೀವಿ? ಕಾಲಕ್ಕೆ ಸಂಬಂಧಪಟ್ಟಂತೆ ಯಾವುದಾದ ನಂತರ ಯಾವುದು ಓದಬೇಕು, ಯಾವುದಾದ ನಂತರ ಯಾವುದು ನಡೀತು. ಈಗ ಎಷ್ಟು ಭಾಗಗಳನ್ನು ಮಾಡ್ಕೊಂಡಿದ್ವಿ? 10 ಭಾಗಗಳು. 10 ಭಾಗದಲ್ಲಿ ಮೊದಲನೇ ಭಾಗದ ಹೆಸರೇನು? ಜಲಪ್ರಳಯಕ್ಕಿಂತ ಮುಂಚೆ. 2ನೇ ಭಾಗದ ಹೆಸರೇನು? ಜಲಪ್ರಳಯದ ಅನಂತರ. ನೆಕ್ಸ್ಟ್ 3ನೇ ಭಾಗದ ಹೆಸರು ಅಬ್ರಹಾಮನಿಂದ ಹಿಡಿದು ಐಗುಪ್ತ್ಯ. ಹೌದಾ? ನೆಕ್ಸ್ಟ್ ಅದಾದ ನಂತರ ಅರಣ್ಯ ಪ್ರಯಾಣ 4ನೇ ಭಾಗ. 5ನೇ ಭಾಗದ ಹೆಸರೇನು? ಕಾನಾನ್ ದೇಶಕ್ಕೆ ಸೇರಿದ ನಂತರ. ನೆಕ್ಸ್ಟ್ ಅದಾದ ನಂತರ 6ನೇ ಭಾಗದ ಹೆಸರೇನು? ನ್ಯಾಯಸ್ಥಾಪಕರ ಕಾಲ. ನ್ಯಾಯಸ್ಥಾಪಕರ ಕಾಲದಲ್ಲಿ ಯಾವುದು ಓದಬೇಕು? ರೂತಳು. ಹೌದಾ? 1ನೇ ಸಮುವೇಲನ ಕೆಲವು ಭಾಗಗಳು. ನೆಕ್ಸ್ಟ್ ಅದಾದ ನಂತರ ಎಷ್ಟನೇ ಭಾಗ? 7ನೇ ಭಾಗ. 7ನೇ ಭಾಗದಲ್ಲಿ ಏನು ಆಲೋಚನೆ ಮಾಡಿದ್ದೀವಿ? ಸಮೈಕ್ಯ ರಾಜರು ಐಕ್ಯವಾಗಿದ್ದಾಗ ಪರಿಪಾಲನೆ ಮಾಡಿದಂತಹ ರಾಜರ ಚರಿತ್ರೆ. 3 ರಾಜರಿದ್ರಲ್ವ? 1ನೇದು ಸೌಲನು, ದಾವಿದನು, ಸೊಲೊಮೋನನು. 8ನೇ ಭಾಗ ಏನು? ವಿಭಜನೆ ಆದ ನಂತರ ಇಸ್ರಾಯೇಲಿಯರ ಚರಿತ್ರೆ. ಹೌದಾ? ವಿಭಜನೆ ಆದ ನಂತರ ಸೆಪ್ರೇಟ್ ಆಗಿ ಯಹೂದ್ಯರ ಹಿಸ್ಟ್ರಿಯನ್ನು ಹೇಳುವಂಥ ಗ್ರಂಥಗಳಿದೆ, ಇಸ್ರಾಯೇಲಿಯರ ಹಿಸ್ಟ್ರಿಯನ್ನು ಹೇಳುವಂತಹ ಗ್ರಂಥಗಳು ಇದೆ. ಅವರಿಗೆ ಹೋದಂತಹ ಪ್ರವಾದಿಗಳಿದ್ದಾರೆ, ಇವರಿಗೆ ದೇವರು ಕಳಿಸಿಕೊಟ್ಟಂತಹ ಪ್ರವಾದಿಗಳು ಇದ್ದಾರೆ. 9ನೇ ಭಾಗ ಏನು? ಸೆರೆಯ ಗ್ರಂಥಗಳು. ಸೆರೆಯಲ್ಲಿದ್ದಾಗ ಅವರ ಪರಿಸ್ಥಿತಿಯನ್ನು, ಅವರ ಚರಿತ್ರೆಯನ್ನು ಹೇಳುವಂಥ ಗ್ರಂಥಗಳು ಆ 3 ಗ್ರಂಥಗಳು. ನೆಕ್ಸ್ಟ್ 10ನೇ ಭಾಗ ಸೆರೆಯ ಅನಂತರ. ಇಷ್ಟನ್ನು ಓದಿದ್ರೆ ಕಂಪ್ಲೀಟ್ ಹಳೆ ಒಡಂಬಡಿಕೆ ಕಂಪ್ಲೀಟ್ ಆಗುತ್ತೆ, ಅರ್ಥವಾಗುತ್ತೆ. ಈಗ ನೀವು ಬರ್ಕೊಂಡಿರುವಂಥ ಕ್ರಮದಲ್ಲಿ ಓದಿದ್ರೆ ಆಮೇಲೆ ಯಾರು ಏನು ಪ್ರಶ್ನೆ ಕೇಳಿದ್ರು
ಎಲ್ಲಿದೆ, ಯಾವುದಾದ ನಂತರ ಯಾವುದು ನಡೀತು, ಇದು ಯಾಕೆ ಹಿಂಗಿದೆ, ಅಲ್ಲಿ ತಂಗಿಯನ್ನು ಮದುವೆ ಆಗಬಾರ್ದು ಅಂತಿದೆಯಲ್ವ, ಆದರೂ ಏನಕ್ಕೋಸ್ಕರ ಮದುವೆ ಆದರು, ಅಲ್ಲಿ ಯಾಜಕತ್ವವನ್ನು ಮಾಡಬೇಕಾಗಿರುವಂತಹ ಲೇವಿಯರೇ ಅಂತ ಹೇಳಿದ್ರಲ್ವ, ಆದರೂ ಏನಕ್ಕೋಸ್ಕರ ಇವ್ರು ಮಾಡಿದ್ರು, ಇದೆಲ್ಲದಕ್ಕೂ ಉತ್ತರವನ್ನು ಯೋಚನೆ ಮಾಡದೆ ನಿಮಿಷದಲ್ಲಿ ನೀವು ಕೊಟ್ಟು ಮುಗಿಸ್ತೀರ. ಇದು ನಮ್ಗೆ ಅರ್ಥ ಆದರೆ. ಇಲ್ಲದೆ ಹೋದರೆ ಹಳೆ ಪ್ರಾಬ್ಲಮ್ಮೇ. ಈಗ ನೀವು ಬರ್ಕೊಂಡಿರುವಂಥ ನೋಟ್ಸನ್ನು ಮನೆಯಲ್ಲಿ ತೊಗೊಂಡು ಹೋಗಿ ರಿವೈಸ್ ಮಾಡದೆ ಹೋದರೆ ಮತ್ತೆ ಹಳೆ ಪ್ರಾಬ್ಲಮ್ಮೇ. ಬ್ರದರ್ ನೆಹೆಮ್ಯನ ಚರಿತ್ರೆ ಅಂತಾರೆ, ಎಜ್ರನ ಚರಿತ್ರೆ ಅಂತಾರೆ, ಎಜ್ರಾ ಗ್ರಂಥ ಅಂತಾರೆ, ನಹೂಮನ ಗ್ರಂಥ ಅಂತಾರೆ. ಅದು ಯಾವಾಗ ಬರೆದ್ರು, ಅದು ಯಾರು ಬರೆದ್ರು, ಅದು ಎಲ್ಲಿ ಬರೆದ್ರು, ಏನೂ ಅರ್ಥನೇ ಆಗ್ತಿಲ್ಲ. ಈ ಪರಿಸ್ಥಿತಿ ಬರಬಾರ್ದು ಅನ್ನುವಂಥ ಉದ್ದೇಶದಿಂದ ಇಷ್ಟನ್ನು ನಿಮ್ಮ ಮುಂದೆ ಇಟ್ಟಿರುವಂತಹದ್ದಾಗಿದೆ ಪ್ರಿಯರೇ. ಧನ್ಯವಾದಗಳು. ದಯವಿಟ್ಟು ತುಂಬ ಪೇಷನ್ಸಿಂದ ಕೇಳಿದ್ದೀರಾ. ಅರ್ಥ ಆಗದೆ ಹೋದರೂ ನಾನು ಹೇಳಿದ ಹಾಗೆ ಮತ್ತೆ ಅಪ್ಲೋಡ್ ಆದಮೇಲೆ ದಯವಿಟ್ಟು ನೋಡುವಂತಹ ಪ್ರಯತ್ನವನ್ನು ಮಾಡಿ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಲೋಕಕ್ಕೆ ಸಂಬಂಧಪಟ್ಟಂತೆ ವಿದ್ಯೆಗಳನ್ನು ಕಲೀಲಿಕ್ಕೆ ನಾವು ತುಂಬ ಎಷ್ಟೆಷ್ಟೋ ಕಷ್ಟಪಡ್ತೀವಿ ತಂದೆ. ಎಷ್ಟೆಷ್ಟು ರಾತ್ರಿಗಳು ನಿದ್ದೆ ಕೆಟ್ಟೆಲ್ಲ ಓದಿರುವಂತಹ ಚರಿತ್ರೆಗಳು ಇದೆ ಅಪ್ಪ. ನಿಮ್ಮ ಗ್ರಂಥವನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಹಂಬಲದಿಂದ ಯಾವತ್ತೂ ಸಹ ಆಸಕ್ತಿಯಿಂದ ಇದನ್ನು ಓದಿರುವಂಥ ಚರಿತ್ರೆ ನಾನು ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ನಮ್ಮಲ್ಲಿ ಕಾಣಿಸ್ಲೇ ಇಲ್ಲ ತಂದೆ. ಇವತ್ತು ನಾವೆಲ್ಲರೂ ಸೇರಿ ಸ್ವಲ್ಪ ಆಳವಾಗಿ ಇಳಿದು ನೀವು ಬರೆಸಿಕೊಟ್ಟಿರುವಂಥ ಈ ಗ್ರಂಥದ ಬಗ್ಗೆ ಆಲೋಚನೆ ಮಾಡಿದ್ದೀವಿ ತಂದೆ. ಕೇಳಿರುವಂತಹ ಮಾತುಗಳನ್ನು ನಾವು ಮತ್ತೆ ಹೋಗಿ ಮೆಲುಕು ಹಾಕಿ ಮತ್ತೆ ಪರಿಶೋಧನೆ ಮಾಡಿ ಇದನ್ನು ಅರ್ಥ ಮಾಡಿಕೊಳ್ಳುವವರೆಗೂ ನಾವು ಬಿಡೋದಿಲ್ಲ ಅನ್ನುವಂತಹ ಗಟ್ಟಿ ನಿರ್ಣಯ, ದೃಢವಾಗಿರುವಂತಹ ನಿರ್ಣಯವನ್ನು ನಾವು ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನು ಕೊಡ್ತಾ, ಈಗ ರಾಮೋಣ್ಣನವರು ಬಂದು 2ನೇ ಸಂದೇಶವನ್ನು ಕೊಡಬೇಕಾದ್ರೆ ಕೇಳ್ತಿರುವಂತಹ ನಮ್ಮಲ್ಲೂ ಜ್ಞಾನವನ್ನು, ವಿವೇಕವನ್ನು ದಯಪಾಲಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ಅವರ ಜೊತೆನೂ ಪರಿಶುದ್ಧಾತ್ಮರ ಸಹಾಯವನ್ನು ಇಟ್ಟು ಮಾತಾಡಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ವಂದನೆಗಳು ಪ್ರಿಯರೇ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.